ಭಾಗವಹಿಸಿದ್ದೀರಾ. ಭಗವದ್ಗೀತೆಯ ಈ ಒಂದು ಪ್ರವಚನಕ್ಕೆ ರೆಗ್ಯುಲರ್ ಆಗಿ ಬರ್ತಾ ಇದ್ದೀರಾ. ಭಗವದ್ಗೀತೆ ಈ ಒಂದು ಪ್ರವಚನವನ್ನು ಕೇಳಿದ ನಂತರ, ಈ ಒಂದು ಸೆಷನ್ ಮುಗಿದ ನಂತರ ನಮ್ಗೆ ಏನು ಸಿಗುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್ ವಿಷಯ ಇರುತ್ತೆ. ಎಂಡ್ ಪ್ರಾಡಕ್ಟ್ ಆಫ್ ಭಗವದ್ಗೀತಾ. ಭಗವದ್ಗೀತಾ ಅಧ್ಯಯನ ಮಾಡಿದ್ಮೇಲೆ ನಮಗೇನು ಸಿಗುತ್ತೆ, ನಮ್ಮಲ್ಲಿ ಏನಾಗುತ್ತೆ ಅನ್ನೋದು ಸರ್ವೇ ಸಾಮಾನ್ಯವಾಗಿ ಒಂದು ಪ್ರಶ್ನೆ ಇರುತ್ತೆ. ಎಲ್ಲರೂ ಕೂಡ ಒಂದಲ್ಲ ಒಂದು ಒಳ್ಳೆಯ ಉದ್ದೇಶದಿಂದಲೇ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇರ್ತೀವಿ. ಆದರೆ ಆಚಾರ್ಯರು ದಿ ಎಂಡ್ ಪ್ರಾಡಕ್ಟ್ ಆಫ್ ಭಗವದ್ಗೀತಾ, ಭಗವದ್ಗೀತೆಯ ಪ್ರವಚನವನ್ನು ಈ ಒಂದಿಷ್ಟೆಲ್ಲ ಶ್ಲೋಕಗಳನ್ನು ತಿಳಿದ ನಂತರ ಒಬ್ಬ ವ್ಯಕ್ತಿಯಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ ಅಂದರೆ, ಈ ಪ್ರಕಾರವಾಗಿ ಹೇಳ್ತಾರೆ, ಆ ವ್ಯಕ್ತಿಗೆ ಮೊದಲನೇದಾಗಿ ಕೃಷ್ಣ ಮತ್ತು ಎಲ್ಲ ಜೀವಿಗಳ ಮೇಲೆ ಪ್ರೀತಿ ಉದ್ಭವ ಆಗುತ್ತೆ. ಯಾರ್ಯಾರು ಭಗವದ್ಗೀತೆ ಅಧ್ಯಯನವನ್ನು ಮಾಡ್ತಾರಲ್ವ, ಕೃಷ್ಣ ಮತ್ತು ಎಲ್ಲ ಜೀವಿಗಳ ಮೇಲೆ ಪ್ರೀತಿ ಅವರಲ್ಲಿ ಏನಾಗುತ್ತೆ, ಪ್ರಾಪ್ತಿಯಾಗುತ್ತೆ. ಎರಡನೇದಾಗಿ ಒಳ್ಳೆಯ ವ್ಯಕ್ತಿತ್ವ ಮತ್ತು ಗುಣಗಳು, ಗುಡ್ ಕ್ಯಾರೆಕ್ಟರ್ಸ್. ಆ್ಯಂಡ್ ಗುಡ್ ಕ್ಯಾರೆಕ್ಟರ್ಸ್ ಲವ್ಸ್ ಕೃಷ್ಣ. ಕೃಷ್ಣನಿಗೆ ಒಂದು ಒಳ್ಳೆಯ ವ್ಯಕ್ತಿತ್ವ ಅಂದರೆ ತುಂಬ ಪ್ರೀತಿ. ಸೊ ಭಗವದ್ಗೀತೆಯ ಎಂಡ್ ಪ್ರಾಡಕ್ಟಲ್ಲಿ ಎರಡನೇ ವಿಚಾರ ಏನಂದರೆ, ಖಂಡಿತವಾಗಲೂ ಕೂಡ ನಾವು ಒಂದು ಒಳ್ಳೆಯ ವ್ಯಕ್ತಿತ್ವವನ್ನು ನಾವು ಪಡ್ಕೊಳ್ಳೋಕ್ಕೆ ಖಂಡಿತವಾಗ್ಲೂ ಪ್ರಯತ್ನ ಮಾಡಬೇಕು. ಮೂರನೇದಾಗಿ ಎಲ್ಲರಲ್ಲೂ ಕೂಡ ಸಹಾನುಭೂತಿ. ಇವತ್ತಿನ ಶ್ಲೋಕದ ಏನು ಶ್ಲೋಕ 28, 29, 30 ಅದರದ್ದು ಮೇಯ್ನ್ ಕಾನ್ಸೆಪ್ಟೇ ಸಹಾನುಭೂತಿ. ಆ್ಯಂಡ್ ಭಗವದ್ಗೀತೆಯ ಅಧ್ಯಯನದ ನಂತರ ಖಂಡಿತವಾಗ್ಲೂ ಕೂಡ ನಮಗೆಲ್ಲರಿಗೂ ಕೂಡ ಸಹಾನುಭೂತಿ ಇದೆ. ಯಾರ ಮೇಲಿದೆ? ನಮ್ಮ ಸ್ಕಿನ್ ರಿಲೇಷನ್ ಮೇಲಿದೆ, ಬಟ್ ಅದರ ಸೋಲ್ ರಿಲೇಷನ್ ಮೇಲೆ ಯಾರಿಗಿಲ್ಲ, ಹೌದಲ್ಲ? ಆದರೆ ಭಗವದ್ಗೀತೆಯ ನಂತರ ಈ ಒಂದು ಸಹಾನುಭೂತಿ ಅನ್ನೋದು ಎಲ್ಲರಲ್ಲೂ ಕೂಡ ನಮಗೆ ಬರುತ್ತೆ. ಕೊನೆಯದಾಗಿ ನಾಲ್ಕನೇದಾಗಿ ಏನಂದರೆ, ಗುರುವಿಗೆ ಎಲ್ಲ ಜೀವಿಗಳಲ್ಲಿ ಎಲ್ಲ ವ್ಯಕ್ತಿತ್ವಗಳಲ್ಲಿ ವಿಧೇಯತೆ, ಗೌರವ, ನಮ್ರತೆಯನ್ನು ತೋರಿಸುವಂತಹ ಪ್ರವೃತ್ತಿ ನಮ್ಮಲ್ಲಿ ಪ್ರಾಪ್ತಿಯಾಗುತ್ತೆ. ಖಂಡಿತವಾಗಲೂ ಕೂಡ ಈ 4 ಭಗವದ್ಗೀತೆಯ ಅಧ್ಯಯನದಿಂದ ಒಬ್ಬ ವ್ಯಕ್ತಿಗೆ ಪ್ರಾಪ್ತಿಯಾಗುವಂತಹ ಎಂಡ್ ಪ್ರಾಡಕ್ಟ್ಸ್. ನಾವೇನಾದ್ರು ಭಗವದ್ಗೀತೆ 1 ವರ್ಷ ಆದಮೇಲೆ, 1 ವರ್ಷ ಭಗವದ್ಗೀತೆ ಕೋರ್ಸ್ ಮುಗೀತು, ಇನ್ನೇನು ಸರ್ಟಿಫಿಕೇಟ್ ಕೊಟ್ಬಿಡ್ತಾರೆ ಅಂದರೆ, ಅದಕ್ಕೂ ಮುಂಚೆ ನೀವು ಈ ಒಂದು 4 ತುಲನೆಯನ್ನು ಮಾಡ್ಕೋಬೇಕು. ಮೊದಲನೇದಾಗಿ, ನನಗೆ ಎಲ್ಲ ಜೀವಿಗಳ ಮೇಲೆ ಪ್ರೀತಿ ಬಂದಿದೆಯಾ? ಎರಡನೇದಾಗಿ, ಎಷ್ಟೊಂದು ಅವಗುಣಗಳು ನನ್ನಲ್ಲಿತ್ತು. ಉದಾಹರಣೆ ನನ್ನಲ್ಲಿ ಹೇಳ್ತೇನೆ, ಎಷ್ಟೋ ಅವಗುಣಗಳು ನನ್ನಲ್ಲಿತ್ತು, ಆದರೆ ಒಳ್ಳೆಯ ಗುಣಗಳು ನಾನು ಕಲ್ತ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀನ? ಮೂರನೇದಾಗಿ, ನಿಜವಾಗ್ಲೂ ನನಗೆ ಎಲ್ಲರಲ್ಲೂ ಸಹಾನುಭೂತಿ ಬಂದಿದೆಯಾ, ಅಥವಾ ಬರೀ ನನ್ನ ನೆಂಟರಿಷ್ಟ ಮೇಲೆ ಮಾತ್ರ ಸಹಾನುಭೂತಿ ಇದೆಯಾ ಅನ್ನೋದು. ನಾಲ್ಕನೇದಾಗಿ, ಎಲ್ಲರಲ್ಲೂ ಕೂಡ ವಿಧೇಯತೆ, ಗೌರವ, ನಮ್ರತೆ ನಮಗೆ ಬಂದಿದೆಯಾ, ಬಂದಿಲ್ಲ? ಈ 4 ಏನಾದರೂ ನಿಮ್ಮಲ್ಲಿ ಬಂದಿದೆ ಅನ್ನುವಂತಹ ಒಂದು ಭಾಸ ನಿಮಗಾಯಿತು ಅಂದರೆ ಭಗವದ್ಗೀತೆಯಲ್ಲಿ ನಾವು ಭಾಗವಹಿಸಿದ್ದೀವಿ ಅಂತ ಅರ್ಥ, ಸರಿನಾ? ಸೊ ಇನ್ನೂ 700 ಶ್ಲೋಕಗಳು, ಇವಾಗ ಇನ್ನೂ ಜಸ್ಟ್ 28ನೇ ಶ್ಲೋಕದಲ್ಲಿ ಇದ್ದೀವಿ. ಸೊ ಈ ಒಂದು ಪಯಣದಲ್ಲಿ ನಾವೆಲ್ಲ ಮುಂದೆ ಹೋಗ್ತಾ ಇದ್ದೀವಿ. ಸೊ ಎಲ್ಲರಲ್ಲೂ ಕೂಡ ಈ ಒಂದು 4 ಬದಲಾವಣೆಗಳು ಬೇಕು ಅಂತ ಇಚ್ಛೆ ಇರೋರು ಜಸ್ಟ್ ಕೈ ಎತ್ತಿ ಮೇಲೆ. ಎಸ್, ಥ್ಯಾಂಕ್ ಯು. ಇದು ಮೊದಲನೇ ಒಂದು ವಿದ್ಯಾರ್ಥಿಯಲ್ಲಿ ಇರಬೇಕಾದಂಥ ಮೊದಲನೇ ಲಕ್ಷಣ ಇದೆಲ್ಲ, ಆ ಒಂದು ಉತ್ಸಾಹ ನಿಮ್ಮಲ್ಲಿದೆ. ಥ್ಯಾಂಕ್ ಯು. ಈಗ ನಾವು ಶ್ಲೋಕ 28 ಇಲ್ಲಿಂದ ಪ್ರಾರಂಭವನ್ನು ಮಾಡೋಣ. ನಮ್ಮ ಈ ಒಂದು ಪ್ರವಚನ ಜಸ್ಟು ಇನ್ನು ಸುಮಾರು 50 ನಿಮಿಷಗಳ ಕಾಲ ಮಾತ್ರ ಇರುತ್ತೆ. ತುಂಬ ವಿಶೇಷವಾದಂತಹ ಒಂದು ಶ್ಲೋಕ ಇವತ್ತು ನಮಗಿರೋದು. ಎಷ್ಟೊಂದು ಲೈಫ್ ಲೆಸನ್ಸ್ ನಾವು ಈ ಒಂದು ಶ್ಲೋಕದಲ್ಲಿ ಕಲಿತ್ಕೋತೀವಿ. ಶ್ಲೋಕ 28 ಓದೋಣ. ಅದಾದಮೇಲೆ ಸ್ವಲ್ಪ ಹಿನ್ನೆಲೆಯನ್ನು ಹೇಳ್ತೀನಿ. ಆ ಹಿನ್ನೆಲೆ ಹೇಳಿ ಆದಮೇಲೆ ಶ್ಲೋಕ 28 ಏನದರ ಅರ್ಥ, 29 ಅದರ ಅರ್ಥ ಏನು, 30 ಅದರಲ್ಲಿ ಅರ್ಜುನನ ಪರಿಸ್ಥಿತಿ ಏನು, ಈ ಎಲ್ಲ ಪರಿಸ್ಥಿತಿಗಳಲ್ಲೂ ಕೂಡ ನಮ್ಮ ಪರಿಸ್ಥಿತಿ ಏನು, ನಾವೇನು ಅರ್ಥ ಮಾಡ್ಕೋತೀವಿ, ನಿಜವಾಗ್ಲೂ ನಮ್ಮ ಜೀವನಕ್ಕೆ ಏನಾದರೂ ಟೇಕ್ ಅವೇ ಇದೆಯಾ ಅನ್ನೋದನ್ನು ನಾವು ಈ 3 ಶ್ಲೋಕದಲ್ಲಿ ಇವತ್ತು ನಾವು ಅರ್ಥವನ್ನು ಮಾಡ್ಕೋತೀವಿ. ಅದಕ್ಕೆ ಪ್ರಭುಪಾದರ ಭಾವಾರ್ಥ, ವಿಶ್ವನಾಥ್ ಚಕ್ರವರ್ತಿ ಠಾಕೂರ್ ಅವರ ಭಾವಾರ್ಥಗಳು, ಜೊತೆಲಿ ಒಂದು ಒಳ್ಳೆ ನೋಟ್ಸ್ ಪ್ರಭು ಕಳಿಸಿದರು. ಇವೆಲ್ಲ ಆಧಾರದ ಮೇಲೆ ಇವತ್ತಿನ ಚರ್ಚೆ ಇಲ್ಲಿ ಇರುತ್ತೆ. ಓಕೆನಾ? ಶ್ಲೋಕ 28 ಎಲ್ಲರೂ ಹೇಳಿ. ಅರ್ಜುನ ಉವಾಚ
दृष्ट्वेमं स्वजनं कृष्ण युयुत्सं समुपस्थितं सीदन्ति मम गात्राणि मुखं च परिशुष्यति। अर्जुन उवाच दृष्ट्वेमं स्वजनं कृष्ण युयुत्सुं समुपस्थितं सीदन्ति मम गात्राणि मुखं च परिशुष्यति। अर्जुन उवाच दृष्ट्वेमं स्वजनं कृष्ण युयुत्सुं समुपस्थितं सीदन्ति मम गात्राणि मुखं च ಪರಿಶುಷ್ಯತಿ. ಅನುವಾದ. ಅರ್ಜುನನು ಹೇಳಿದನು, ಕೃಷ್ಣ, ಯುದ್ಧಾಭಿಲಾಷೆಯಿಂದ ಇಲ್ಲಿ ಸಮಾವೇಶಗೊಂಡಿರುವ ನನ್ನ ನೆಂಟರಿಷ್ಟರನ್ನು ನೋಡಿ ನನ್ನ ಅವಯವಗಳು ಕಂಪಿಸುತ್ತಿವೆ ಮತ್ತು ಬಾಯಿಯು ಒಣಗುತ್ತಿದೆ. ಭಾವಾರ್ಥ. ಕೃಷ್ಣ ಕೃಪಾಮೂರ್ತಿ ಅಭಯಚರಣರ ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದರಿಂದ. ದಿವ್ಯ ಪುರುಷರಲ್ಲಿ ಅಥವಾ ದೇವತೆಗಳಲ್ಲಿ ಇರುವ ಎಲ್ಲ ಸದ್ಗುಣಗಳು ಭಗವಂತನಲ್ಲಿ ನಿಜವಾಗಿ ಭಕ್ತಿಯುಳ್ಳವರಲ್ಲಿ ಇರುತ್ತದೆ. ಆದರೆ ಭಕ್ತನಲ್ಲದವನು ವಿದ್ಯೆ ಮತ್ತು ಸಂಸ್ಕೃತಿಗಳಿಂದ ಲೌಕಿಕವಾಗಿ ಎಷ್ಟೇ ಅರ್ಹತೆಗಳನ್ನು ಗಳಿಸಿರಲಿ ಅವನಲ್ಲಿ ದಿವ್ಯ ಗುಣಗಳು ಇರುವುದಿಲ್ಲ. ಆದುದರಿಂದ ರಣರಂಗದಲ್ಲಿ ತನ್ನ ನೆಂಟರು ಮತ್ತು ಸ್ನೇಹಿತರನ್ನು ಕಾಣುತ್ತಲೇ ತಮ್ಮಲ್ಲೇ ಹೋರಾಡಲು ನಿರ್ಧರಿಸಿದ್ದ ಅವರ ವಿಷಯದಲ್ಲಿ ಅರ್ಜುನನಿಗೆ ತಡೆಯಲಾರದಷ್ಟು ಕರುಣೆ ಉಂಟಾಯಿತು. ತನ್ನ ಕಡೆಯ ಯೋಧರ ಬಗೆಗೆ ಅವನಿಗೆ ಮೊದಲಿನಿಂದ ಅನುಕಂಪ. ಆದರೆ ಶತ್ರುಪಕ್ಷದ ಸೈನಿಕರ ಮೇಲೆ ಎರಗಲಿರುವ ಮೃತ್ಯುವನ್ನು ಕಂಡು ಅವರ ವಿಷಯದಲ್ಲಿಯೂ ಮನಸ್ಸು ಕರಗಿತು. ಹೀಗೆ ಯೋಚಿಸುತ್ತಿರುವಂತೆಯೇ ಅವನ ದೇಹದ ಅವಯವಗಳು ನಡುಗಲಾರಂಭಿಸಿದವು. ಅವನ ಬಾಯಿಯು ಒಣಗಿತು. ಶತ್ರುಗಳ ಸಮರೋತ್ಸಾಹವನ್ನು ಕಂಡು ಅವನಿಗೆ ಅಚ್ಚರಿಯಾಯಿತು. ಅರ್ಜುನನ ರಕ್ತ ಸಂಬಂಧಿಗಳೇ ಆಗಿದ್ದ ಒಂದು ಇಡೀ ಸಮುದಾಯವೇ ಅವನೊಡನೆ ಹೋರಾಡಲು ಬಂದಿತ್ತು. ಮೃದು ಮನಸ್ಸಿನ ಭಕ್ತನಾದ ಅರ್ಜುನನಿಗೆ ಇದನ್ನು ತಡೆಯಲಾಗಲಿಲ್ಲ. ಅರ್ಜುನನ ಅವಯವಗಳು ನಡುಗುತ್ತಿದ್ದು ಬಾಯಿಯು ಒಣಗುತ್ತಿದ್ದುದಷ್ಟೇ ಅಲ್ಲ, ಅವನ ಅನುಕಂಪದಿಂದ ಕಣ್ಣೀರು ಸುರಿಸುತ್ತಿದ್ದ ಎನ್ನುವುದನ್ನು ಇಲ್ಲಿ ಹೇಳಿಲ್ಲದಿದ್ದರೂ ಸುಲಭವಾಗಿ ಕಲ್ಪಿಸಿಕೊಳ್ಳಬಹುದು. ಅರ್ಜುನನಲ್ಲಿ ಈ ಲಕ್ಷಣಗಳು ದೌರ್ಬಲ್ಯದಿಂದ ಮೂಡಿದವಲ್ಲ, ಭಗವಂತನ ಪರಿಶುದ್ಧ ಭಕ್ತನ ಗುಣವಾದ ಮೃದು ಮನಸ್ಸಿನಿಂದ ಮೂಡಿದವು. ಆದ್ದರಿಂದಲೇ ಯಸ್ಯಾಸ್ತಿ ಭಕ್ತಿರ್ಭಗವತ್ ಅರ್ಚನ ಸರ್ವೈರ್ಗುಣೈಸ್ತತ್ರ ಸಮಾಸತೋ ಸುರಃ ಅರಾವ ಭಕ್ತಸ್ಯ ಕುತೋ ಮಹದ್ಗುಣಃ ಮನೋರಥೇನ ಸತಿ ಧಾವತೋ ಬಹಿಃ ಎಂದು ಹೇಳಿದೆ. ಎಂದರೆ ದೇವೋತ್ತಮ ಪುರುಷನಲ್ಲಿ ಅಸ್ಖಲಿತ ಭಕ್ತಿ ಇರುವಂತಹನಲ್ಲಿ ದೇವತೆಗಳಲ್ಲಿರುವ ಎಲ್ಲ ಸದ್ಗುಣಗಳು ಇರುತ್ತವೆ. ಆದರೆ ಭಗವಂತನ ಭಕ್ತನಲ್ಲದವನಿಗೆ ಲೌಕಿಕ ಅರ್ಹತೆಗಳು ಮಾತ್ರ ಇರುತ್ತವೆ. ಇವುಗಳಿಂದ ಪ್ರಯೋಜನವಿಲ್ಲ. ಇದಕ್ಕೆ ಕಾರಣವೆಂದರೆ ಆತನು ಮನಸ್ಸಿನ ಕ್ಷೇತ್ರದ ಅಂಚಿನಲ್ಲಿ ಸುಳಿದಾಡುತ್ತಿರುತ್ತಾನೆ ಮತ್ತು ಕಣ್ಣು ಕುಕ್ಕುವ ಐಹಿಕ ಶಕ್ತಿಯಿಂದ ಖಂಡಿತವಾಗಿಯೂ ಆಕರ್ಷಿತನಾಗುತ್ತಾನೆ. ಹೋಮಜ್ಞಾನ ತಿಮಿರಾಂಧಸ್ಯ, ಎಲ್ಲರೂ ಹೇಳಿ, ಹೋಮಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪೃಷ್ಠಾಯ ಭೂತಲೇ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವಿ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. जय श्री कृष्ण चैतन्य प्रभु नित्यानंद श्री अद्वैता गदाधर
ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ನಿಜವಾಗ್ಲೂ ಕೂಡ ಈ ಒಂದು ಸಾಟರ್ಡೆ ವೀಕೆಂಡ್ ಪ್ರೋಗ್ರಾಮಲ್ಲಿ ಇಷ್ಟು ಜನ ಭಾಗವಹಿಸಿದ್ದು ತುಂಬ ಖುಷಿ ಆಗ್ತಿದೆ ನಿಮ್ಮನ್ನೆಲ್ಲ ಇಲ್ಲಿ ನೋಡೋದಕ್ಕೋಸ್ಕರ. ಶ್ಲೋಕ 28 ಇದರ ಹಿನ್ನೆಲೆ ಈ ಪ್ರಕಾರವಾಗಿದೆ. ಶ್ಲೋಕ 20ರಿಂದ ಶ್ಲೋಕ 25ರಲ್ಲಿ ಅರ್ಜುನ ದುರ್ಯೋಧನನಿಗೆ ಸಪೋರ್ಟ್ ಮಾಡೋಕ್ಕೆ ಯಾರೆಲ್ಲ ಬಂದಿದ್ದಾರಲ್ವಾ ಅವರನ್ನು ಒಂದು ಸರಿ ನೋಡಬೇಕು ಅಂತ ಅನ್ನಿಸ್ತಿದೆ ಕೃಷ್ಣ. ಹಾಗಾಗಿ ಒಂದು ರಥವನ್ನು 2 ಸೈನ್ಯಗಳ ನಡುವೆ ತೆಗೆದುಕೊಂಡು ಹೋಗಿ ನಿಲ್ಲಿಸು ಅಂತ ಹೇಳ್ತಾರೆ. ಈ ವಿಚಾರವನ್ನು ಹೇಳಿದ ತಕ್ಷಣ ಶ್ಲೋಕ 26 ಮತ್ತು 27ರಲ್ಲಿ ಭಗವಂತ ಕೃಷ್ಣ ರಥವನ್ನು 2 ಸೈನ್ಯಗಳ ಮಧ್ಯೆ ತಂದು ನಿಲ್ಲಿಸ್ತಾರೆ. 2 ಸೈನ್ಯಗಳ ಮಧ್ಯೆ ತಂದು ನಿಲ್ಲಿಸಿ, ಅರ್ಜುನ ನೀನು ಕೇಳಿದ್ದೆಲ್ಲ ಯಾರ್ಯಾರು ಬಂದಿದ್ದಾರೆ ಅಂತ, ಈಗ ನೋಡಿ ಯಾರೆಲ್ಲ ಬಂದಿದ್ದಾರೆ ಅಂತ ತೋರಿಸ್ತಾರೆ. ನೋಡಿದ ತಕ್ಷಣ ಅರ್ಜುನ ಯಾರ್ಯಾರನ್ನ ನೋಡ್ದ ಅಂದರೆ ತಂದೆ ಸಮಾನರಾದವರು ಯಾರು? ಭೂರಿಶ್ರವ. ಅಜ್ಜಂದಿರು ಯಾರು? ಭೀಷ್ಮಾಚಾರ್ಯರು ಮತ್ತು ಸೋಮದತ್ತ ಅಂತವರು. ಶಿಕ್ಷಕರು ಯಾರು? ದ್ರೋಣಾಚಾರ್ಯರು. ಸೋದರ ಮಾವ ಶಲ್ಯ. ಪುತ್ರರು ಅವನ ಪುತ್ರರು ಆ್ಯಂಡ್ ಮೊಮ್ಮಕ್ಕಳು ಅಂದರೆ ದುರ್ಯೋಧನಿಗೆ ಮಗ ಲಕ್ಷ್ಮಣ ಅಂತ, ಅವನು ಇವನಿಗೆ ಮಗನ ಲೆಕ್ಕನೆ. ಅವನಿಗೂ ಮಕ್ಕಳಿದ್ರು, ಅವರೆಲ್ಲರೂ ಕೂಡ ಬಂದಿದ್ರು. ಮೊಮ್ಮಕ್ಕಳು ಆ್ಯಂಡ್ ಸ್ನೇಹಿತರು ಯಾರು? ಅಶ್ವತ್ಥಾಮ ಆ್ಯಂಡ್ ಮಾವ ದೃಪದ. ಈ ಪ್ರಕಾರವಾಗಿ ಎಲ್ಲರೂ ಕೂಡ ಬಂದಿದ್ದಾರೆ. ಎಲ್ಲರನ್ನು ಕೂಡ ಅರ್ಜುನ ನೋಡ್ದ. ಇದೇ ಅರ್ಜುನ ಶ್ಲೋಕ 23ರಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಏನಂತಾರೆ ಅಂದರೆ ಧಾರ್ತರಾಷ್ಟ್ರಸ್ಯ ದುರ್ಬುದ್ಧೆ ಅಂದರೆ ಕೃಷ್ಣ ಯಾರು ದುರ್ಬುದ್ಧಿಯಿಂದ ಒಂದು ದುರ್ಯೋಧನನ ಪರವಾಗಿ ಯುದ್ಧ ಮಾಡೋಕ್ಕೆ ಬಂದಿದ್ದಾರಲ್ಲ ಅವರನ್ನೆಲ್ಲ ಪ್ರಾರಂಭದಲ್ಲಿ ಅರ್ಜುನ ಅಂತ ಹೇಳಿದ್ರೆ ಧಾರ್ತರಾಷ್ಟ್ರ ದುರ್ಬುದ್ಧಿ ಅಂತ ಹೇಳಿದರು. ಆದರೆ ಈಗ ಶ್ಲೋಕ ಏನಾಗಿದೆ ಅಂದರೆ ಇವತ್ತಿನ ಶ್ಲೋಕದಲ್ಲಿ ಈ ಒಂದು 23 ಶ್ಲೋಕ ಆಗಿ ಅಂದರೆ 5 ಶ್ಲೋಕದ ನಂತರ ಹೀಗೆ ಹೇಳ್ತಾ ಇದ್ದಾರೆ, ದೃಷ್ಟ್ವೇಮಂ ಸ್ವಜನಂ ಕೃಷ್ಣ. ಅಲ್ಲಿ ದುರ್ಬುದ್ಧಿಯವರು ಅಂತ ಹೇಳಿದರು. ಆದರೆ ಯಾವಾಗ ಎಲ್ಲರನ್ನು ಕೂಡ ಒಂದು ಸರಿ ನೋಡ್ತಾರಲ್ಲ, ಯಾವಾಗ ಮಾವಂದಿರನ್ನು, ಅಜ್ಜಂದಿರನ್ನು, ಗುರುಗಳನ್ನು, ಸ್ನೇಹಿತರನ್ನು, ಮಕ್ಕಳನ್ನು, ಮೊಮ್ಮಕ್ಕಳನ್ನು ನೋಡಿದ ತಕ್ಷಣ ಇಲ್ಲಿ 2 ವಿಚಾರ ತುಂಬ ಮುಖ್ಯವಾಗಿದ್ದು. ಒಂದು ದೃಷ್ಟ್ವೇಮಂ, ಇನ್ನೊಂದು ಸ್ವಜನಂ. ಸರಿನಾ? ದೃಷ್ಟ್ವೇಮಂ ಈ ಒಂದು ಪದ, ದೃಷ್ಟ್ವೇಮಂ ಅಂದರೆ ನೋಡಿದನು ಅಂತ ಅರ್ಥ. ಕೊನೆಯ 5 ಶ್ಲೋಕದಲ್ಲಿ ಈ ಮಾತನ್ನು ಹೇಳ್ತಾನೆ, ನೋಡಿದನು. ಈ ಪದ ತುಂಬ ಮುಖ್ಯವಾಗಿರೋದು. ನೋಡಿ, ಶ್ಲೋಕ 27ರಲ್ಲಿ ಸಮೀಕ್ಷಾ ನೋಡಿದನು, ಶ್ಲೋಕ 26ರಲ್ಲಿ ಅಪಶ್ಯತ್ ನೋಡಿದನು, ಶ್ಲೋಕ 25ರಲ್ಲಿ ಯಾವದೇತಾನಿ ನಿರೀಕ್ಷೇಹಂ ನೋಡಿದ. ಯಾಕೆ ಇಷ್ಟು ಸರಿ ನೋಡಿದನು ಅಂದರೆ ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದಾನೆ. ಇದರಲ್ಲೊಂದು ಅದ್ಭುತವಾದಂಥ ಪಾಠ ಇದೆ. ಸರಿನಾ? ಶ್ಲೋಕ 28ರದ ಟೈಟಲ್ ಏನು ಅಂತ ಹೇಳಿಬಿಟ್ಟು ಈಗ ಇದನ್ನು ಮುಂದುವರಿಸ್ತಾ ಹೋಗ್ತೀನಿ. ಇಲ್ಲಿವರೆಗೂ ಕೂಡ ಅರ್ಜುನ ನಾನು ಯುದ್ಧವನ್ನು ಮಾಡಬೇಕು ಅಂತ ಬಂದ, ಎಲ್ಲ ಬಂಧು ಬಳಗದ ವರ್ಗದವರನ್ನು ನೋಡಿದ ತಕ್ಷಣ ಭಾವಪರವಶನಾಗಿ ಶ್ಲೋಕ 28ರಿಂದ ಅರ್ಜುನ ಏನು ಹೇಳ್ತಿದೆ ಅಂದರೆ ನಾನು ಯುದ್ಧ ಮಾಡಲ್ಲ ಅಂತ ಹೇಳಿ ಅಷ್ಟೇ. ಫುಲ್ಲು ಜೋಶಲ್ಲಿ ಬಂದಿದ್ರು, ಒಳ್ಳೆ ಹೀರೋ ರೇಂಜಲ್ಲಿ ಬಂದರು. ಸಾರಥಿಯಾಗಿ ಕೃಷ್ಣ ಬಂದರು.
ಏನು ಜೋರಾಗಿ ಒಂದು ನೀವೆಲ್ಲ ಮೂವಿಯೆಲ್ಲ ಹೀರೋ ಇಂಟ್ರಡಕ್ಷನ್ ನೋಡಿರ್ಬೋದು ಹೇಗಿರುತ್ತೆ ಅಂತ. ಏನು ಜೋರಾಗಿ ಬೈಕಲ್ಲಿ ಬಂದ್ಬಿಟ್ಟು ಬೈಕ್ನ ಒಂದ್ಸರಿ ಹಿಂಗೆ ತಿರ್ಗಿಸ್ಬಿಟ್ರೆ ಆ ಧೂಳೆಲ್ಲ ಎದ್ದೊಳುತ್ತಲ್ಲ, ಧೂಳು ಎದ್ದಿದ ತಕ್ಷಣ ಹೀರೋಗೆ ಒಂದು ಇಂಟ್ರಡಕ್ಷನ್. ಆ ಥರ ಅರ್ಜುನ ಕೃಷ್ಣ ಆ ಎರಡೂ ಸೈನ್ಯಗಳ ಮಧ್ಯೆ ಬಂದು ಒಂದು ಹಾಗೆ ಧೂಳನ್ನು ಎಬ್ಬರಿಸ್ಬಿಟ್ಟು ಒಂದು ಸರಿ ಹೀರೋ ಥರ ಬಂದಂಥ ಅರ್ಜುನ ಎಲ್ಲರನ್ನ ನೋಡಿದ ತಕ್ಷಣ ಯುದ್ಧ ಮಾಡಬೇಕಲ್ವ, ಈಗ ಯುದ್ಧ ಮಾಡಲ್ಲ ಅಂತ ಕೂತ್ಕೊಂಡು ಚೆನ್ನಾಗಿ ರೆಡಿಯಾಗಿದ್ದಾರೆ. ಮದುವೆಗಡೆ ತುಂಬ ಚೆನ್ನಾಗಿ ರೆಡಿಯಾಗಿದ್ದಾರೆ. ಇನ್ನೇನು ಎಲ್ಲ ತಯಾರಿಯಾಗಿದೆ. ಮದುವೆ ಗಂಡು ಕಡೆ ಹೆಣ್ಣು ಕಡೆ ಮಾತುಕತೆ ಆಗಿದೆ, ಸರಿನಾ? ಮದುವೆ ಚೌಟ್ರಿ ಫಿಕ್ಸ್ ಆಗಿದೆ, ಮದುವೆಗೂ ಬಂದ್ಬಿಟ್ಟಿದ್ದಾರೆ, ಗಂಡು ಹೆಣ್ಣು ಎಲ್ಲ ಕೂತ್ಕೊಂಡ್ಬಿಟ್ಟಿದ್ದಾರೆ. ಗಟ್ಟಿ ಮೇಳ ಶುರು ಆಗೋಗ್ಬಿಟ್ಟಿದೆ. ತಾಳಿ ಕೈಯಲ್ಲಿ ಇಟ್ಕೊಂಡಿದ್ದಾನೆ, ತಾಳಿ ಕಟ್ಟಬೇಕು, ನಾನು ತಾಳಿ ಕಟ್ಟಲ್ಲ ಅಂತ. ಹೇಗಿರುತ್ತೆ? ಅದೇ ಅರ್ಜುನನ ಪರಿಸ್ಥಿತಿ ಇವಾಗ. ಎಲ್ಲ ರೆಡಿಯಾಗಿದೆ, ಮಾತುಕತೆ ಆಗಿದ್ದಾರೆ, ಒಪ್ಪಿದಂತಾನೆ. ಕೃಷ್ಣ ಸಂವಾದಕ್ಕೆ ಹೋಗೋ ಮುಂಚೆ ಹೇಳಿದ್ರು, ಅರ್ಜುನ ಯುದ್ಧ ರೆಡಿನಾ, ಓಕೆನಾ, ಅಕ್ಷೋಹಿಣಿ ಸೈನ್ಯದ ತಯಾರಿದೆಯಾ? ಕೃಷ್ಣ ಎಲ್ಲ ರೆಡಿಯಾಗಿದೆ, ಎಲ್ಲ ಇದೆ, ಯುದ್ಧ ಭೂಮಿಗೂ ಬಂದಿದ್ದಾರೆ, ಸೆಂಟ್ರಲ್ ಬೇರೆ ನಿಲ್ಸ್ಬಿಟ್ಟಿದ್ದಾರೆ, ಶಂಖ ಕೂಡ ಊದ್ಬಿಟ್ಟಿದೆ, ಗಟ್ಟಿ ಮೇಳನು ಹೊಡೆದಿದೆ, ಶಂಖ ಕೂಡ ಊದಿದೆ, ತಾಳಿ ಮಾತ್ರ ಕಟ್ತಾ ಇಲ್ಲ. ಇದು ಅರ್ಜುನನ ಪರಿಸ್ಥಿತಿ. ಕಾರಣ ಏನು ಗೊತ್ತಾ? 4 ಕಾರಣಗಳು. ಅದರ ಶ್ಲೋಕ 28, 29, 30, ಟೋಟಲ್ 46ನೇ ಶ್ಲೋಕದಲ್ಲೂ ಕೂಡ ಅದ್ಭುತವಾದಂಥ ಒಂದು ಪ್ರಸಂಗ ಇದೆ. ನೀವೆಲ್ಲರೂ ಕೂಡ ಕೇಳಿಸ್ಕೊಳ್ಳೇಬೇಕು. ಮೊದಲನೇ ಕಾರಣ ಏನು ಅಂದರೆ ಸಹಾನುಭೂತಿ. ಯಾರ ಮೇಲೆ ಸಹಾನುಭೂತಿ ಅಂದರೆ ಎಲ್ಲ ಬಂಧು ಒಳಗದವರ ಮೇಲೆ ಅರ್ಜುನನಿಗೆ ಒಂದು ಸಹಾನುಭೂತಿ ಬಂತು. ಎರಡನೇ ಕಾರಣ ಏನು ಅಂದರೆ, ಅರೆ ಇಷ್ಟೆಲ್ಲ ಯುದ್ಧ ಮಾಡೋದು ಎಂತಕ್ಕೋಸ್ಕರ ಅಂದರೆ ನಾನು ಆನಂದವಾಗಿರೋದಕ್ಕೋಸ್ಕರ. ಆದರೆ ನಾನು ಯುದ್ಧ ಮಾಡಿ ರಾಜನಾಗಿ ಇವ್ರನ್ನೆಲ್ಲ ಕಳ್ಕೋತೀನಿ ಅಂದರೆ ಆ ಆನಂದ ಎಲ್ಲಿಂದ ಬರುತ್ತೆ? ಆನಂದನೇ ಇಲ್ಲದ ಥರ ಒಂದು ಯುದ್ಧ ನಾನು ಯಾಕೆ ಮಾಡಬೇಕು? ಹೌದಲ್ಲ? ಮೂರನೇದಾಗಿ ಸಂಪ್ರದಾಯಗಳ, ಮೂರನೇದಾಗಿ ಪಾಪ. ಅಯ್ಯೋ ಹಿರಿಯರನ್ನು ಇವ್ರನ್ನೆಲ್ಲ ಕೊಂದುಬಿಟ್ರೆ ಪಾಪ ಬಂದ್ಬಿಡ್ತಲ್ಲ, ಆಮೇಲೆ ಹೆಂಗೆ ಇದನ್ನು ನಾನು ನಿಭಾಯಿಸೋದು? 4ನೇದಾಗಿ ಸಂಪ್ರದಾಯಗಳ ನಾಶ. ಎಲ್ಲ ಹಿರಿಯರು ಕೂಡ ನಾಶವಾಗ್ಬಿಟ್ರೆ ಕುಟುಂಬದಲ್ಲಿನ ಸಂಪ್ರದಾಯಗಳನ್ನು ನೋಡ್ಕೊಳ್ಳೋರು ಯಾರು? ಇವತ್ತು ಕಲಿಯುಗದಲ್ಲಿ ಬರ್ಬರವಾದಂಥ ಪರಿಸ್ಥಿತಿ ಏನಂದರೆ ಆಚಾರ ವಿಚಾರ ಸಂಪ್ರದಾಯಗಳು ಮಕ್ಕಳಲ್ಲಿ ಇಲ್ಲವೇ ಇಲ್ಲ. ಯಾಕಂದರೆ ಹಿರಿಯರೇ ಮನೆಯಲ್ಲಿಲ್ಲ, ಹಿರಿಯರನ್ನ ಯಾರು ಮನೇಲಿ ಇಟ್ಕೊಳ್ಳೋದೇ ಇಲ್ಲ. ಯಾಕಂದರೆ ಮನೇಲಿದ್ದರೆ ಅದು ಮಾಡು ಇದು ಮಾಡು, ಹಾಗಿರ್ಬೇಕು ಹಿಂಗಿರ್ಬೇಕು, ಇದು ಆಚಾರ ಇದು ವಿಚಾರ, ಮಂಗಳವಾರ ಹೋಗಬಾರ್ದು ಶುಕ್ರವಾರ ಬರಬಾರ್ದು, ಈ ಥರ ಹೇಳ್ತಾರೆ. ಅದು ಹೇಳಿದ್ರೆ ತಾನೆ ಸಮಸ್ಯೆ, ಅವ್ರ ಪಕ್ಕಕ್ಕೆ ಇಟ್ಬಿಡೋದು. ಸಂಪ್ರದಾಯಗಳು ಕಡಿಮೆ ಆಗ್ತಾ 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 ಸಂಪ್ರದಾಯ ವಿಹೀನವಾದವ್ರಿಗೆ ನಿಜವಾಗ್ಲೂ ಕೂಡ ಸಂತೋಷ ಇರಲ್ಲ. ಅರ್ಜುನ ಇದೆಲ್ಲ ಯೋಚನೆ ಮಾಡ್ತಾ ಇದ್ದಾನೆ, ಹಿಂಗೆ ಆಗ್ಬಿಡುತ್ತೆ ಕೃಷ್ಣ ಅಂತ. ಇಷ್ಟು 4 ಕಾರಣಗಳನ್ನು ಹೇಳಿದ. ಆದರೆ ಇವತ್ತಿನ ಶ್ಲೋಕ 28, 29, 30 ಕಾರಣ ಏನು ಅಂದರೆ ಸಹಾನುಭೂತಿ. ಅದನ್ನು ನಾವಿಲ್ಲಿ ನೋಡೋಣ. ಸೊ ಈಗ ಈ ಶ್ಲೋಕ ಬರೋಕ್ಕೆ ಮುಂಚೆ ಮೊದಲನೇ ಪದ ಏನಂದರೆ ದೃಷ್ಟ್ವೇಮಂ. ನಾನು ಹೇಳ್ತೀನಿ, ಒಂದೊಂದು ಶ್ಲೋಕದಲ್ಲಿ 2 ಇಂಪಾರ್ಟೆಂಟ್ ಪದ ಹೇಳ್ತೀನಿ, ಅದನ್ನು ನೀವು ದೃಷ್ಟ್ವೇಮಂ ಅಂದರೆ ಏನು? ನೋಡಿದ. 27ನೇ ಶ್ಲೋಕದಲ್ಲಿ ಕೂಡ ಒಂದ್ಸರಿ ಹೇಳ್ತಾರೆ ಸಮೀಕ್ಷಾ, ನೋಡಿದ. 26ನೇ ಶ್ಲೋಕ ಅಪಶ್ಯತ್, ನೋಡಿದನು. ಆ್ಯಂಡ್ 25ನೇ ಶ್ಲೋಕ ಯಾವದೆತ್ತಾನಿ ನಿರೀಕ್ಷಂ, ನೋಡಿದನು. ಯಾಕೆ ಅರ್ಜುನಿಗೆ ಈ ಒಂದು ಸಹಾನುಭೂತಿ ಬಂತು? ಏನು ಕಾರಣ ಅಂದರೆ ಇಲ್ಲಿ ಒಂದು ಅದ್ಭುತವಾದಂಥ ಪಾಠ ಇದೆ, ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಏನು ಅಂದರೆ ನೋಡಿದನು ಅಂದರೆ ಪ್ರತ್ಯಕ್ಷವಾಗಿ ನೋಡ್ದ ಅಂತ ಅರ್ಥ. ಇದು ಪ್ರತ್ಯಕ್ಷ ಪ್ರಮಾಣ. ನಮ್ಮಲ್ಲಿ ಒಂದು ವಿಷಯವನ್ನು ಅರ್ಥ ಮಾಡ್ಕೋಬೇಕಂದ್ರೆ, ನಂಬಬೇಕಂದ್ರೆ 3 ಪ್ರಮಾಣಗಳಿರುತ್ತೆ. ಯಾರಿಗಾರು ಗೊತ್ತಿದೆಯಾ? ಒಂದು ಪ್ರತ್ಯಕ್ಷ ಪ್ರಮಾಣ, ಇನ್ನೊಂದು ಅನುಮಾನಾಸ್ಪದ ಪ್ರಮಾಣ, ಇನ್ನೊಂದು ಶಬ್ದ ಪ್ರಮಾಣ. 3 ಪ್ರಮಾಣಗಳು ನಮ್ಗೆ ಯಾವಾಗಲೂ ನೆನಪಿರಬೇಕು. ಒಂದು ಪ್ರತ್ಯಕ್ಷ ಪ್ರಮಾಣ, ಇನ್ನೊಂದು ಅನುಮಾನಾಸ್ಪದ ಪ್ರಮಾಣ, 3ನೇದಾಗಿ ಶಬ್ದ ಪ್ರಮಾಣ. ಈ 3ರಲ್ಲಿ ಯಾವ್ದು ತುಂಬ ಇಂಪಾರ್ಟೆಂಟ್ ಆ್ಯಂಡ್ ಪರ್ಟಿಕ್ಯುಲರ್ ಯಾರು ಹೇಳ್ತೀರಾ? ಯಾವ್ದು ಹೇಳಿ? ಪ್ರತ್ಯಕ್ಷ ಪ್ರಮಾಣ ರಾಂಗ್. ಶಬ್ದ ಪ್ರಮಾಣ ಕರೆಕ್ಟ್. ಪ್ರತ್ಯಕ್ಷ ಪ್ರಮಾಣ ಅಂದರೆ ನಾವು ನೋಡಿದ್ದಿಲ್ಲ, ಸರಿ ಹೇಳ್ತಲ್ಲ, ನೋಡಿದ್ದು ಸುಳ್ಳಾಗಬಹುದು. ನಾವು ನೋಡ್ತಾ ಇರ್ತೀವಿ, ಎಷ್ಟು ಸರಿ ನಾವು ನೋಡ್ತೀವಿ, ಹಾಗೆ ನೋಡಿದ್ದು ನಿಜವಾಗ್ಲೂ ಕೂಡ ನಮ್ಮ ಕಣ್ಣಿಗೊಂದು ಕಾಣಿಸ್ತಾ ಇರ್ತಾರೆ, ಅಲ್ಲಿ ನಿಜಾನೇ ಇನ್ನೊಂದೇ ಇರುತ್ತೆ. ಹಾಗಾಗಿ ಪ್ರತ್ಯಕ್ಷ ಪ್ರಮಾಣ ಇಟ್ಸ್ ಎ ರಾಂಗ್. ಅಂದರೆ ನಾಟ್ ಫುಲ್ ಪರ್ಫೆಕ್ಟ್, ಕರೆಕ್ಟ್ ಬಟ್ ನಾಟ್ ಫುಲ್ ಪರ್ಫೆಕ್ಟ್. ಓಕೆನಾ? ಅನುಮಾನಾಸ್ಪದ ಪ್ರಮಾಣ, ಸರಿನಾ? ಅನುಮಾನ
ಕೆಲವೊಂದು ಅನುಮಾನ ಪಡ್ತೀವಲ್ಲ, ಹಂಗಿರ್ಬೋದು, ಹೀಗಿರಬಹುದು, ಅದು ಇರಬಹುದು ಅಂತ, ಅದು ಒಂದು ಪ್ರಮಾಣ. ಆದರೆ ಕೊನೆಯದಾಗಿ ಏನು ಗೊತ್ತಾ, ಶಬ್ದ ಪ್ರಮಾಣ ಅಂದರೆ ಶಾಸ್ತ್ರ ಪ್ರಮಾಣ, ಅದು ಮಾತ್ರ ಪರ್ಫೆಕ್ಟ್ ಆಗಿರುತ್ತೆ. ಆದರೆ ಇಲ್ಲಿ ಅರ್ಜುನ ಆ ಒಂದು ಯುದ್ಧ ಮಾಡಲ್ಲ ಅಂತ ನಿಂತನಲ್ಲ, ಕಾರಣ ಏನು ಗೊತ್ತಾ, ಪ್ರತ್ಯಕ್ಷ ಪ್ರಮಾಣ ನೋಡ್ದ. ಇದನ್ನು ನೀವು ಹೇಗೆ ಅರ್ಥ ಮಾಡಬೇಕಂದ್ರೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಒಬ್ಬ ವ್ಯಕ್ತಿ ಯುದ್ಧ ಮಾಡಕ್ಕೆ ಬಂದವನೇ, ರೆಸ್ಟಿಂಗ್ ಮಾಡಕ್ಕೆ ಬಂದವನು ಅಂತ ಅಂದ್ಕೊಳ್ಳಿ. ನೋಡೋಕೆ ತುಂಬ ದಾಂಡಿಗ, ತುಂಬ ಚೆನ್ನಾಗಿದ್ದಾನೆ, ಬಲಾಢ್ಯನಾಗಿದ್ದಾನೆ. ಹೀಗೆ ನಿಂತವನು ಅವ್ನು ನೋಡಿದ್ರೆ 10 ಜನ ಕೂಡ ಹೊಡೆಯೋ ಥರ ಇರ್ತಾನೆ. ಅವ್ನು ನಿಂತವನೇ, ಹೀಗೆ ನಿಂತವನೇ, 10 ಜನನೂ ಹೊಡೆಯೋದಕ್ಕೆ ಅವನು ರೆಡಿಯಾಗಿದ್ದಾರೆ. ಸರಿನಾ? ಎಲ್ಲರೂ ನೋಡಿದವರೆಲ್ಲ ಅಂದ್ಕೊಂಡು, ಓ ಇವನ ಹತ್ರ ನಾನು ಹೋದರೆ ಖಂಡಿತವಾಗ್ಲೂ ನಾನು ಗೆಲ್ಲಕ್ಕಾಗಲ್ಲ, ನಾನೆಲ್ಲ ಮೈ ಮೂಳೆ ಎಲ್ಲ ಮುರಿದಾಕ್ಬಿಡ್ತಾರೆ ಅಂತ ಅನ್ಕೋತೀವಿ. ಆದರೆ ನಿಜವಾಗ್ಲೂ ನೋಡಿದ್ರೆ ಅವನಿಗೆ ಕೈ ಎತ್ತಕ್ಕೆ ಆಯ್ತಾ ಇಲ್ಲ, ಸುಮ್ಮನೆ ನಿಂತವನಷ್ಟೇ. ಆದರೆ ಅವನಿಗೆ ನಿಜವಾಗ್ಲೂ ಕೈ ಎತ್ತಕ್ಕೆ ಆಗ್ತಾಯಿಲ್ಲ. ಯಾಕೆ ಗೊತ್ತಾ, ಅವನ ಕೈಯಲ್ಲಿ ಕಾಲಲ್ಲಿ ಫ್ರ್ಯಾಕ್ಚರ್ ಆಗಿಬಿಟ್ಟೈತೆ. ಆದರೆ ನಮ್ಮ ಕಡೆ ಕಾಣಿಸ್ತಾ ಇಲ್ಲ. ಹೌದಲ್ಲ? ಫ್ರ್ಯಾಕ್ಚರ್ ಆದಂಥ ವ್ಯಕ್ತಿ ನಿಂತ್ಕೊಂಡವನೇ, ತುಂಬ ಚೆನ್ನಾಗಿ ನಿಂತವನೇ, ಆದರೆ ಕೈ ಎತ್ತಂದ್ರೆ ಎತ್ತಕ್ಕಾಗಲ್ಲ. ಆದರೆ ನಾವೇ ಅನ್ಕೊಂಡಿದ್ದು ಈ ಹೋದ್ರೂ ನೋಡ್ದಾಕ್ಬಿಡ್ತಾನೆ ಅಂತ. ಆದರೆ ಅವ್ರಿಗೆ ನಿಜವಾಗ್ಲೂ ಕೈ ಮೂಳೆ ಫ್ರ್ಯಾಕ್ಚರ್ ಆಗಿದೆ. ಇದು ಶಬ್ದ, ಇದು ಪ್ರತ್ಯಕ್ಷ ಪ್ರಮಾಣ, ನೋಡ್ತಾ ಇದ್ದೀವಿ. ಆದರೆ ಇದು ಸತ್ಯನ ಅಂದರೆ ಇದು ಸತ್ಯ ಅಲ್ಲ. ಆದರೆ ಅದನ್ನು ಸರಿನಾ, ಅವನು ಏನು ಪರಿಸ್ಥಿತಿ ಅಂತ ಗೊತ್ತಾಗಬೇಕಂದ್ರೆ ಅವನು MRI ಸ್ಕ್ಯಾನ್ ಕಳಿಸ್ಬೇಕು. MRI ಸ್ಕ್ಯಾನ್ ಕಳಿಸಿದ್ರೆ ಗೊತ್ತೋ, ಇಲ್ಲಿ ಫ್ರ್ಯಾಕ್ಚರ್ ಆಗುತ್ತೆ, ಇಲ್ಲಿ ಇದಾಗುತ್ತೆ, ಈಗ ಯುದ್ಧ ಮಾಡ್ಬೋದು ಅಂತ ಅನಿಸುತ್ತೆ. ಹೌದಲ್ಲ? ಅಂದರೆ ಪ್ರತ್ಯಕ್ಷವಾಗಿ ನೋಡಿದಂತಹ ಅರ್ಜುನ ಒಳ ಅರ್ಥವನ್ನು, ನಿಜವಾದ ಭಗವಂತನಲ್ಲಿರುವಂತಹ ಒಂದು ಅರ್ಥವನ್ನು, ಉದ್ದೇಶವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ವಿಫಲನಾದ, ಅನುಕಂಪದಿಂದ ಸಹಾನುಭೂತಿಗೆ ಒಳಗಾದ. ಅರ್ಥ ಆಯ್ತಾ? ಇದು ಒಂದು ವಿಚಾರ. ಎರಡನೇ ತುಂಬ ಮುಖ್ಯವಾದಂಥ ವಿಷಯ, ಪ್ರಭುಪಾದ ಭಾವಾರ್ಥದಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, ತುಂಬ ಮುಖ್ಯವಾಗಿ ದಿವ್ಯ ಪುರುಷರಲ್ಲಿ ಅಥವಾ ದೇವತೆಗಳಲ್ಲಿ ಇರುವ ಎಲ್ಲ ಸದ್ಗುಣಗಳು ಭಗವಂತನಲ್ಲಿ ನಿಜವಾಗಿ ಭಕ್ತಿ ಉಳ್ಳವರಲ್ಲಿ ಇರುತ್ತದೆ. ಅಂದರೆ ಈ ಒಂದು ಶ್ಲೋಕದಲ್ಲಿ ಇನ್ನೂ ಇಂಪಾರ್ಟೆಂಟ್ ಅರ್ಥ ಅಂದರೆ, ಒಬ್ಬ ಶುದ್ಧ ಭಕ್ತರಲ್ಲಿ ಭಗವಂತನಲ್ಲಿ, ದೇವತೆಗಳಲ್ಲಿ ಮತ್ತು ಎಲ್ಲ ದಿವ್ಯ ಪುರುಷರಲ್ಲಿ ಇರುವಂತಹ ಎಲ್ಲ ಸದ್ಗುಣಗಳು ಕೂಡ ಅವರಲ್ಲಿ ಇರುತ್ತದೆ. ಇದು ತುಂಬ ಇಂಪಾರ್ಟೆಂಟ್. ಶ್ಲೋಕ 28ರಲ್ಲಿ ನಾವು ಏನು ಅರ್ಥ ಮಾಡ್ಕೊಂಬಂದರೆ, ಅರ್ಜುನ ಒಬ್ಬ ಶ್ರೇಷ್ಠವಾದಂತಹ ದಯಾಮಯಿಯಾದಂತಹ ಒಬ್ಬ ವೈಷ್ಣವ. ಯಾಕೆ ಅಂತ ಒಂದು ಎಕ್ಸಾಂಪಲ್ ಕೊಡ್ತೀನಿ, ಅರ್ಥ ಮಾಡ್ಕೊಳ್ಳಿ. ಅವನಲ್ಲಿ ಎಷ್ಟು ಒಳ್ಳೆಯ ಗುಣಗಳಿತ್ತು ಅಂತ. ಶ್ಲೋಕ 1 ಯಾರು ಮಾತಾಡಿದ್ದು? ಯಾರು? ಶ್ಲೋಕ 2 ಮಾತಾಡಿದ್ದಾರು? ಶ್ಲೋಕ 1 ಮಾತಾಡಿದ್ದಾರು? ಎಸ್, ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವಃ ಮಾಮಕ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಯುಯುತ್ಸವಃ ನೋಡಿ, 28ನೇ ಶ್ಲೋಕದಲ್ಲಿ ಯುಯುತ್ಸವಃ ಐತೆ. ದೃಷ್ಟ್ವೇಮಂ ಸ್ವಜನಂ ಕೃಷ್ಣ ಯುಯುತ್ಸಂ, ಅಲ್ಲೂ ಯುಯುತ್ಸವ ಅಂತ ಇದೆ. ಅಲ್ಲಿ ಮಾತಾಡಿದ ಯಾರು ಗೊತ್ತಾ? ಧೃತರಾಷ್ಟ್ರ. ಏನಂತ ಮಾತಾಡ್ದ ಅಂದರೆ, ಧೃತರಾಷ್ಟ್ರ ವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ, ಆ ಒಂದು ಧರ್ಮಕ್ಷೇತ್ರ, ಧರ್ಮಕ್ಷೇತ್ರವಾದಂತಹ ಕುರುಕ್ಷೇತ್ರದಲ್ಲಿ ಬಂದಂಥವ್ರು ಯಾರು ಅಂದರೆ, ಮಾಮಕಃ ನನ್ನ ಮಕ್ಕಳು, ಪಾಂಡವಶ್ಚೈವ ಪಾಂಡವರ ಮಕ್ಕಳು, ಇಬ್ಬರೂ ಸೇರಿ ಏನು ಮಾಡಿದರು ಅಂತ ಪ್ರಶ್ನೆ ಮಾಡಿದ. ಅಂದರೆ ಧೃತರಾಷ್ಟ್ರನ ಬುದ್ಧಿ ಎಂಥದ್ದು ಅಂದರೆ, ನನ್ನ ಮಕ್ಕಳನ್ನು, ಪಾಂಡವರನ ಮಕ್ಕಳನ್ನು ಏನು ಮಾಡ್ದ? ಬೇರೆ ಮಾಡ್ದ. ಆದರೆ ಅರ್ಜುನನಿರೋಂಥ ಒಳ್ಳೆಯ ಗುಣ ನೋಡಿ, ಅರ್ಜುನ ಬಂದಿದ್ದು ಕೂಡ ಯುದ್ಧ ಮಾಡೋಕ್ಕೇನೇನೆ, ಸರಿನಾ? ದುರ್ಬುದ್ಧಿಯವರು ಯಾರ್ಯಾರಿದ್ದಾರೆ ಹೇಳೋ, ಅವ್ರನ್ನ ನಾನು ಯುದ್ಧ ಮಾಡ್ತೇನೆ ಅಂತಾನೆ ಬಂದ. ಆದರೆ ಅವರೆಲ್ಲರನ್ನೂ ಕೂಡ ನೋಡಿದ ತಕ್ಷಣ ಶುದ್ಧ ಭಕ್ತನಾದಂತಹ, ತುಂಬ ಒಂದು ಏನಂತಾರೆ ಸಾಫ್ಟ್ ಹಾರ್ಟೆಡ್ನೆಸ್ ಆದಂತಹ ಅರ್ಜುನ ಏನಂತವನಂದರೆ, ದೃಷ್ಟ್ವೇಮಂ ಸ್ವಜನಂ ಕೃಷ್ಣ. ಸ್ವಜನ ಕಣವರೆಲ್ಲರು. ಅವ್ನು ನೋಡಿ, ಅವ್ರ ವಿಚಾರ, ಅವನಿಗೆ ಪ್ರಭುಪಾದರು ಭಾವಾರ್ಥದಲ್ಲ, ಅವರ ಪಕ್ಷದವರ ಮೇಲೆ ಅವನಿಗೆ ಅನುಕಂಪ ಇದೆ. ಆದರೆ ಶತ್ರುಗಳ ಪಕ್ಷದ ಮೇಲೂ ಕೂಡ ಅವನಿಗೆ ಅನುಕಂಪ ಇದೆ. ಸಾಮಾನ್ಯವಾಗಿ ನಾನು ಅದನ್ನೇ ಹೇಳಿದ್ದು, ನಮಗೆಲ್ಲ ಅನುಕಂಪ ಇದೆ. ಯಾರ ಮೇಲಿದೆ? ಸ್ಕಿನ್ ರಿಲೇಷನ್ ಮೇಲೆ ಇದೆ. ನಾನು, ನನ್ನ ಹೆಂಡತಿ, ನನ್ನ ಮಗ, ನನ್ನ ಮಕ್ಕಳು, ಇವ್ರಿಗೆಲ್ಲ ಏನೂ ಆಗಬಾರ್ದು. ಆದರೆ ಪಕ್ಕದ ಮನೆಯವರು, ನನಗೆ ಆಗದಿರೋರು, ನನ್ನ ಅತ್ತೆ, ನನ್ನ ಸೊಸೈಟಲ್ಲಿ ಏನಾದರೂ ಆಗಲಿ, ಸಾಮಾನ್ಯವಾಗಿ ಅದೇ ಪ್ರಜ್ಞೆ. ಅದು ನಮ್ಮದು ಸ್ಕಿನ್ ರಿಲೇಷನ್ ಮೇಲೆ ನಮ್ಗೆ ಏನಿರುತ್ತೆ? ಸಹಾನುಭೂತಿ. ಒಂದು ಬಸ್ಸಲ್ಲಿ ಹೋಗ್ತಾ ಇರ್ತೀರ ಅಂದ್ಕೊಳ್ಳಿ, ಸರಿನಾ? BMTC ಬಸ್ ಯಾವಾಗಲೂ ಫುಲ್ ತುಂಬಿರುತ್ತೆ. ಸ್ವಜನ ನಮ್ಮವರಾದರೆ 2 ಸೀಟ್ ಇರೋ ಕಡೆ 4 ಜನ ಕೂತ್ಕೋತೀರ.
ಆದರೆ ಬೇರೆಯವರಾದರೆ ನಾವು ಚಿಕ್ಕ ಮಗು ಒಂದಿರುತ್ತೆ ಪಕ್ಕದ ಇನ್ನೊಬ್ರು ಕುತ್ಕೊಂಬಂದು ಆದರೂ ಕೂಡ ನಾವು ಸ್ವಲ್ಪ ಹಿಂಗೆ ಅನ್ಕೊಂಡು ಮಗುನ ಆ ಕಡೆ ಹಾಕೊಂಡು ಇಲ್ಲ ಸೀಟಿಲ್ಲ ಅಂತ ಇರ್ತೀವಿ. ಸಾಮಾನ್ಯವಾಗಿ ಸೀಟ್ ಬಿಡೋಕ್ಕೆ ನಮ್ಗೆ ಅನುಕಂಪ ಇರಲ್ಲ. ಆದರೆ ನಿಜವಾಗ್ಲೂ ನಾನು ಯಾಕೆ ಉದಾಹರಣೆ ಹೇಳ್ತಾ ಇದ್ದೆ ಅಂದರೆ, ಅರ್ಜುನ ಯಾರನ್ನ ಇಷ್ಟೆಲ್ಲ ನೊಂದಿಸಿ ಇಷ್ಟೆಲ್ಲ ನೋಯಿಸಿ ದ್ರೌಪದಿಗೆ ವಸ್ತ್ರಾಪಹರಣ ಜೊತೆಲಿ ಅವ್ರಿಗೆಲ್ಲ ರೀತಿಯಲ್ಲೂ ಕೂಡ ತೊಂದರೆಯನ್ನು ಕೊಟ್ಟಂತಹ ಧೃತರಾಷ್ಟ್ರನ ಅವನ ಮಕ್ಕಳನ್ನು ನೋಡಿ ಸ್ವಜನಂ ಕೃಷ್ಣ, ಇವರೆಲ್ಲ ನನ್ನವರು ಕೃಷ್ಣ, ನಾನು ಯುದ್ಧ ಮಾಡಬೇಕಾ ಕೃಷ್ಣ ಅನ್ನೋ ಒಂದು ಪ್ರಶ್ನೆ ಇಡ್ತಾನಂದರೆ ಅವನಲ್ಲಿರುವಂತಹ ಒಳ್ಳೆಯ ಗುಣ ಅಲ್ಲ ಇದು. ಅದಕ್ಕೆ ಪ್ರಭುಪಾದರು ಹೇಳ್ತಾ ಇದ್ದಾರೆ, ಒಬ್ಬ ಶುದ್ಧ ಭಕ್ತನಲ್ಲಿ, ಸಿದ್ಧ ಪುರುಷರಲ್ಲಿ, ದೇವತೆಗಳಲ್ಲಿ ಇರುವಂತಹ ಎಲ್ಲ ಗುಣಗಳು ಕೂಡ ಒಬ್ಬ ಶುದ್ಧ ಭಕ್ತನಲ್ಲಿ ಇರುತ್ತದೆ ಅನ್ನೋದು ತುಂಬ ವಿಶೇಷವನ್ನು. ಇಲ್ಲಿ ಅರ್ಜುನನಿಗೆ ಎಷ್ಟೊಂದು ಒಳ್ಳೆ ಗುಣಗಳಿದೆ. ಅದೆಲ್ಲ ಯಾವ್ದ್ಯಾವುದು ಅಂತ ಹೇಳಿ ನೋಡೋಣ. ಹಾಗೆ ಜಸ್ಟ್ ನೆನಪು ಮಾಡ್ಕೊಳ್ಳಿ. ಅರ್ಜುನನಲ್ಲಿ ಇರುವಂಥ ಒಂದು ಒಳ್ಳೆ ಗುಣಗಳು ಹೇಳಿ. ಎಸ್, ಸ್ವಜನಂ, ಎಲ್ಲರೂ ನನ್ನವರು. ಆಮೇಲೆ ಅನುಕಂಪ. ಎಸ್, ಎಲ್ಲರ ಮೇಲೂ ಅನುಕಂಪ. ಥ್ಯಾಂಕ್ ಯು. ಆಮೇಲೆ ತುಂಬ ಮುಖ್ಯವಾಗಿ ಈ ಒಂದು ಶ್ಲೋಕದಲ್ಲಿ ಪ್ರಭುಪಾದ ಹೇಳ್ತಾರೆ, ಮೃದು ಹೃದಯ, ಸಾಫ್ಟ್ ಹಾರ್ಟೆಡ್ನೆಸ್. ಎಲ್ಲದಕ್ಕಿಂತ ತುಂಬ ಕಠೋರವಾಗಿರೋದು ಈ ಪ್ರಪಂಚದಲ್ಲಿ ಯಾವ್ದು ಗೊತ್ತಾ? ತುಂಬ ಗಟ್ಟಿ ಪದಾರ್ಥ ಯಾವುದು ಅಂದರೆ ವಜ್ರ ಅಂತ ಹೇಳ್ತಾರೆ. ಅರೆ ನಿಜವಾಗ್ಲೂ ವಜ್ರ ಅಲ್ವಂತೆ. ಯಾವ್ದು ಹೇಳಿ? ಆ ಹೃದಯ ಇದೆಯಲ್ವ. ಅದಕ್ಕೆ ಜನ ಅಯ್ಯೋ ನಿನ್ ಏನಪ್ಪ ನಿನ್ನ ಹೃದಯ ಕಲ್ಲಾಗೋಗಿತ್ತಾ? ಯಾಕೆ ಕಲ್ಲು ಕೂಡ ಕರಗುತ್ತೆ, ನಿನ್ನ ಹೃದಯ ಕರಗಲ್ವಾ ಅಂತ ಹೇಳ್ತಾರೆ. ನಿಜವಾಗ್ಲೂ ಕೂಡ ಕಠೋರವಾಗಿರುವಂಥ ವಸ್ತು ಯಾವುದು ಅಂದರೆ ಅದು ಹೃದಯ. ಆದರೆ ಆ ಅರ್ಜುನಿಗೆ ಆ ಹೃದಯ ಕಲ್ಲಾಗಿರಲಿಲ್ಲ, ಬದಲಾಗಿ ಬೆಣ್ಣೆಯಂತೆ ಮೃದುವಾಗಿತ್ತಂತೆ. ವಿಧೇಯತೆ ಇತ್ತು. ಕೊನೆಯದಾಗಿ ವಿಧೇಯನಾಗಿ ಇಷ್ಟೆಲ್ಲ ವಿಚಾರಗಳನ್ನು ಕೃಷ್ಣನ ಮುಂದೆ ಹೇಗೆ ಮಾತಾಡ್ತಾ ಇದ್ದಾನೆ? ವಿಧೇಯನಾಗಿ ಮಾತಾಡ್ತಾನೆ. ಅರ್ಜುನ ಕೃಷ್ಣ ಕೃಷ್ಣ ವಿಧೇಯನಾಗಿ ಮಾತಾಡ. ನಮಗೇನಾದ್ರು ಫುಲ್ ಅಪೋಸಿಷನ್ ಇತ್ತು ಅಂದ್ಕೊಳ್ಳಿ, ನಾವು ಹೇಗೆ ಮಾತಾಡ್ತೀವಿ? ನಮ್ಮ ಪರವಾಗಿ ಹೇಳಿದೆ. ಇವಾಗ ಕೃಷ್ಣನ ಮುಂದೆ ಹೇಳ್ತೇನೆ, ಕೃಷ್ಣ ಎಂಥ ಕೆಲಸ ಮಾಡಿದೆಯಾ ಗೊತ್ತಾ ನೀನು? ನನ್ನ ತಂದೆಯಲ್ಲಿ ನೀನು ಇಳಿಸಿದ್ಯಲ್ವ ನೀನು ಮುಂದೆ ಹೇಳ್ತೇನೆ. ಅರ್ಜುನ ಹೇಳ್ತಾರೆ, ಅಂಥ ಪರಿಸ್ಥಿತಿಯಲ್ಲೂ ಕೂಡ ನಮಗೇನಾದ್ರು ವಿರೋಧವಾಗಿ ತಂದೆ ತಾಯಿಗಳು ನಡ್ಕೊಂಡ್ರೆ ನಾವು ಇಷ್ಟು ಸಾಫ್ಟಾಗಿ ಮಾತಾಡ್ತೀವಿ. ಪೂಜ್ಯರೇ, ತೀರ್ಥರೂಪ ಸಮಾನರೇ, ದೇವೋತ್ತಮರೇ, ಪುರುಷೋತ್ತಮರೇ ಅಂತ ಹೇಳ್ತೀವ. ಬರೋ ಮಾತೇ ಬೇರೆ ಇರುತ್ತೆ. ತಂದೆ ಇರಲಿ, ತಾಯಿ ಇರಲಿ, ಯಾರೇ ಇರಲಿ. ಅರೆ ವಿಧೇಯತೆ ಅರ್ಜುನನಲ್ಲಿ ಇಲ್ಲಿದೆ, ಹೌದಲ್ಲ? ಸೊ ಈ ಒಂದು ಶ್ಲೋಕದಲ್ಲಿ 29ನೇ ಶ್ಲೋಕದಲ್ಲಿ 2 ವಿಚಾರ ಅರ್ಥ ಮಾಡಿದ್ವಿ. ಒಂದು ಶಬ್ದ ಪ್ರಮಾಣ ಏನಂದರೆ ಅದು ಪರ್ಫೆಕ್ಟ್ ಆಗಿರೋದು. ಎರಡನೇದಾಗಿ ಏನಂದರೆ ಶುದ್ಧ ಭಕ್ತರಲ್ಲಿರುವಂತಹ ಲಕ್ಷಣಗಳು. ಅದರಲ್ಲೂ ಕೂಡ ಮುಖ್ಯವಾಗಿ ನಾವು ಒಂದು ಚಿಕ್ಕ ಉದಾಹರಣೆ ಅರ್ಥ ಮಾಡ್ಕೊಂಡಿದ್ದು, ಧೃತರಾಷ್ಟ್ರನಿಗೂ ಮತ್ತು ಅರ್ಜುನನಿಗೂ. ವೈರಿಗೂ ಕೂಡ ಒಳ್ಳೇದು ಬಯಸಬೇಕು ಅನ್ನುವಂಥ ಸ್ವಭಾವ ಇದೆಯಲ್ಲ, ಅದು ಸ್ವಜನಂ ಅಂತ ಹೇಳುವಂಥ ಅರ್ಜುನನಲ್ಲಿರುವಂಥ ಒಂದು ಲಕ್ಷಣ. ಓಕೆನಾ? ಇದು ಶ್ಲೋಕ 28. ಒಂದೊಂದು ಶ್ಲೋಕದಲ್ಲಿ 2 ಪಾಠ ಇರುತ್ತೆ, ನೀವು ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ನಾವು ಕೂಡ ಯಾವಾಗಲೂ ಕೂಡ ಒಂದು ಸ್ವಜನಂ ನಾವು ಅರ್ಥ ಮಾಡಬೇಕು. ಅದಕ್ಕೆ ನಾನು ಹೇಳಿದೆ, ಭಗವದ್ಗೀತೆಯ ಒಂದು ಸರಿ ಅಧ್ಯಯನ ಮಾಡಿದ್ಮೇಲೆ ಅಂತಂಗೆ ನಮಗೆ ಎಲ್ಲ ಜೀವಿಗಳ ಮೇಲೆ ಸಹಾನುಭೂತಿ ಬರಬೇಕು, ಎಲ್ಲ ಜೀವಿಗಳ ಮೇಲೆ ಪ್ರೀತಿ ಬರಬೇಕು. ಇಲ್ಲ ಅರ್ಜುನಿಗೆ ಬಂದಿದೆಯಲ್ವಾ, ಅದು ನಮಗೆ ಬರಬೇಕು. ಬರೀ ನಮ್ಮ ಬಂಧು ಬಳಗ, ನಮ್ಮ ಮಕ್ಕಳ ಮೇಲೆ ಅಲ್ಲ, ಪ್ರತಿಯೊಬ್ಬರ ಮೇಲೆ. ಯಾಕೆ ಗೊತ್ತಾ? ಮಮೈವಂಶೆ ಜೀವಲೋಕೆ ಜೀವಭೂತ ಸನಾತನ. ಎಲ್ಲರ ಹೃದಯದಲ್ಲಿರೋದು ಯಾರು? ಭಗವಂತ. ಭಗವಂತ ಎಲ್ಲರ ಹೃದಯದಲ್ಲಿದ್ದಾನೆ. ಎಲ್ಲರೂ ಕೂಡ ಭಗವಂತನಿಗೆ ಸ್ವಜನ. ಭಗವಂತನಿಗೆ ಸ್ವಜನ ಅಂದರೆ ನನಗೂ ಕೂಡ ಸ್ವಜನ. ಹಾಗಾಗಿ ನೀವು ಯಾರನ್ನೇ ನೋಡಿದರೂ ಕೂಡ ನಮ್ಮಲ್ಲಿ ಪ್ರಜ್ಞೆ ಬರಬೇಕು, ನನ್ನವರೇ. ಸರ್ವೇ ಜನ ಸುಖಿನೋ ಭವಂತು, ಅದು ನಮ್ಮ ಸಂಸ್ಕಾರ. ಓಕೆನಾ? ಎರಡನೇದಾಗಿ ಶಬ್ದ ಪ್ರಮಾಣ. ಎಂಥದ್ದೇ ಗೊಂದಲವಾದಂಥ ಪರಿಸ್ಥಿತಿಯಲ್ಲಿ ಸುಮ್ಮನೆ ನಾವು ನೋಡಿಬಿಟ್ಟು ನಾವು ಡಿಸೈಡ್ ಮಾಡಿಬಿಡೋದು. ನೋಡಿ ಏನನ್ನ ಡಿಸೈಡ್ ಮಾಡಬಾರ್ದು, ಯಾವುದೇ ಡಿಸಿಷನ್ ಕೂಡ ತಗೋಬಾರ್ದು. ಏನು ಮಾಡಬೇಕಂದ್ರೆ ಹಿರಿಯರಲ್ಲಿಗೆ, ಗುರುಗಳಲ್ಲಿ ಹೋಗಬೇಕು, ಅವರಲ್ಲಿ ಕೇಳಬೇಕು, ಶಬ್ದ ಪ್ರಮಾಣದ ಮುಖಾಂತರವಾಗಿ ನಿರ್ಧಾರವನ್ನು ತಗೋಬೇಕು. ಅದನ್ನೇ ಅರ್ಜುನ ಮುಂದೆ ಮಾಡಿದ್ದು. ಓಕೆನಾ? ಈಗ ಶ್ಲೋಕ 29 ಟ್ರ್ಯಾಕಲ್ಲಿರಿ. ಓಕೆನಾ? ತುಂಬ ಇಂಪಾರ್ಟೆಂಟ್. ಇಲ್ಲಿ ಮಿಕ್ಕಿದ 2 ಶ್ಲೋಕ. ಎಲ್ಲ ಶ್ಲೋಕ ಓದ್ತಿರಲ್ಲ.
ಶ್ಲೋಕ 29ರಲ್ಲಿ ವೇಪತುಶ್ಚ ಶರೀರೇ ಮೇರೋಮ ಹರ್ಷಶ್ಚ ಜಾಯತೆ ಗಾಂಡೀವಂ ಸಂಸ್ರತೆ ಹಸ್ತಾತ್ ತ್ವಕ್ಚೈವ ಪರಿದಹ್ಯತೆ. ಅನುವಾದ: ನನ್ನ ಶರೀರವು ಕಂಪಿಸುತ್ತಿದೆ, ಕೂದಲು ನಿಮಿರುತ್ತಿದೆ, ಗಾಂಡೀವ ಧನಸ್ಸು ಕೈಯಿಂದ ಜಾರುತ್ತಿದೆ ಮತ್ತು ನನ್ನ ಚರ್ಮವು ಉರಿಯುತ್ತಿದೆ. ಭಾವಾರ್ಥ ಪ್ರಭುಪಾದರದು: ಶರೀರದ ಕಂಪನ ಮತ್ತು ರೋಮಾಂಚನಗಳಲ್ಲಿ ಎರಡು ವಿಧ. ವಿಶೇಷ ಆಧ್ಯಾತ್ಮಿಕ ಹರ್ಷೋನ್ಮಾದದಿಂದ ಅಥವಾ ಲೌಕಿಕ ಸನ್ನಿವೇಶದಲ್ಲಿ ವಿಶೇಷ ಭಯದಿಂದ ಇವು ಅನುಭವವಾಗುತ್ತದೆ. ಆಧ್ಯಾತ್ಮಿಕ ಸಾಕ್ಷಾತ್ಕಾರದಲ್ಲಿ ಭಯವಿರುವುದಿಲ್ಲ. ಈ ಸನ್ನಿವೇಶದಲ್ಲಿ ಅರ್ಜುನನಲ್ಲಿ ಕಾಣುವುದು ಲೌಕಿಕ ಭಯದ ಎಂದರೆ ಪ್ರಾಣ ನಷ್ಟದ ಲಕ್ಷಣಗಳು. ಇತರ ಲಕ್ಷಣಗಳಿಂದಲೂ ಇದು ಸ್ಪಷ್ಟವಾಗುತ್ತದೆ. ಅವನು ಎಷ್ಟು ತಾಳ್ಮೆಗೆಟ್ಟಿದನೆಂದರೆ ಅವನ ಪ್ರಸಿದ್ಧ ಧನಸ್ಸು ಗಾಂಡೀವ ಅವನ ಕೈಗಳಿಂದ ಜಾರುತ್ತಿತ್ತು. ಅವನೊಳಗಿನ ಹೃದಯವು ಉರಿಯುತ್ತಿದ್ದುದರಿಂದ ಚರ್ಮವು ಉರಿಯುತ್ತಿದೆ ಎನಿಸಿತು. ಇವೆಲ್ಲವೂ ಬದುಕನ್ನು ಕುರಿತ ಲೌಕಿಕ ಕಲ್ಪನೆಯಿಂದ ಉಂಟಾದಂತಹವು. ಶ್ಲೋಕ 29. ಶ್ಲೋಕ 28ರಲ್ಲಿ ಅರ್ಜುನನನ್ನು ಯಾವ ರೀತಿ ಪ್ರೆಡಿಕ್ಟ್ ಮಾಡಿದ್ರು ಅಂದರೆ, ಅರ್ಜುನ ದಯಾಮಯನಾದಂತಹ ವೈಷ್ಣವ. ಶ್ಲೋಕ 29ರಲ್ಲಿ ಯಾವ ರೀತಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅಂದರೆ, ಗೊಂದಲದಲ್ಲಿರುವಂತಹ ರಾಜ. ಸೊ ಅರ್ಜುನನ ಯಾವಾಗಲೂ ಎರಡು ಮುಖಗಳಲ್ಲಿ ನೋಡ್ತಾ ಇರ್ತೀವಿ ನಾವು. ಒಂದು ದಯಾಮಯನಾದಂಥ ಅರ್ಜುನ, ಇನ್ನೊಂದು ಗೊಂದಲದಲ್ಲಿರುವಂತಹ ಅರ್ಜುನ. ಹೌದಲ್ವಾ? ಅಲ್ಲಿ ದಯಾಮಯ ಒಳ್ಳೆಯದು, ವೈಯಕ್ತಿಕವಾಗಿ ದಯಾಮಯ ಇದ್ದರೆ ತುಂಬ ಒಳ್ಳೆಯದು. ಆದರೆ ಒಬ್ಬ ರಾಜನಾಗಿ ಕರ್ತವ್ಯ ಪಾಲನೆಯಲ್ಲಿ ಗೊಂದಲಕ್ಕೆ ಒಳಗಾಗ್ಬಿಟ್ರೆ ಅದು ಏನಾಗುತ್ತೆ ಅಂದರೆ ಕಷ್ಟ ಆಗುತ್ತೆ. ವೈಯಕ್ತಿಕವಾಗಿ ಅವನು ಗೊಂದಲದಲ್ಲಿದ್ದರೆ ಪರವಾಗಿಲ್ಲ, ಏನೋ ಪರ್ಸ್ನಲ್ ಮ್ಯಾಟ್ರ್ ಪರವಾಗಿಲ್ಲ, ಅವನೇ ಸಾಲ್ವ್ ಮಾಡ್ಕೊಳ್ಳಿರ್ಬೋದು. ಆದರೆ ಅವನು ಇವಾಗ ರಾಜ, ಅವನು ಈಗ ಬಂದ್ಬಿಟ್ಟು ನಾನು ಯುದ್ಧ ಮಾಡಬಾರ್ದು ಅಂತ ಹೇಳಿದ್ನಲ್ಲ, ತಲೆ ಕಟ್ಲಾ ಬೇಡವಾ ಅಂತ ನಿಂತ್ಕೊಂಡ್ರೆ ಪರಿಸ್ಥಿತಿ ಹೆಂಗಿರುತ್ತೆ? ಹೌದಲ್ವಾ? ಆ ಥರನಾಗಿ ಯುದ್ಧ ಮಾಡಿಲ್ಲ ಅಂದರೆ ಧೃತರಾಷ್ಟ್ರ, ದುರ್ಯೋಧನಂತಹ ಅಧರ್ಮಿಷ್ಠಗಳು ಈ ಸಮಾಜವನ್ನು ಆಳ್ತಾರೆ. ನೀನು ಯಾವುದಕ್ಕೋಸ್ಕರ ಯುದ್ಧ ಮಾಡಬಾರ್ದು, ಅಪಸಂಪ್ರದಾಯಗಳು ಬರುತ್ತೆ ಅಂತಲ್ಲ, ಅವ್ರು ಆಲ್ರೆಡಿ ಶುರು ಮಾಡ್ತಾರೆ. ಮತ್ತು ನೀನು ಸಹಾನುಭಾವ, ಆ ಸಹಾನುಭೂತಿ, ಅನುಕಂಪ ಅದೆಲ್ಲವೂ ಏನೂ ಇರೋದಿಲ್ಲ. ನೀನು ಅಂದ್ಕೊಂಡಿದ್ದು ಏನೂ ನಡೆಯೋದಿಲ್ಲ. ಅದನ್ನು ನೇರವಾಗಿ ಅರ್ಜುನ ಈಗ ಲೌಕಿಕವಾದಂತಹ ಅನುಕಂಪದಲ್ಲಿ ಇದ್ದಾನೆ. ಮೊದಲನೇ 28ನೇ ಶ್ಲೋಕದಲ್ಲಿ ಅನುಕಂಪ, ಇಲ್ಲಿ ಲೌಕಿಕವಾದಂತಹ ಅನುಕಂಪ. ಓಕೆನಾ? 28ರಲ್ಲಿ ಒಂದು ವಿಚಾರವನ್ನು ಹೇಳಿದರು. ನನ್ನ ಅವಯವಗಳು ಅಂದರೆ ಒಂದೊಂದೇ ಅಂಗಾಂಗಗಳು ನನಗೆ ಸ್ವಲ್ಪ ನಡುಕ ಉಂಟಾಗ್ತಿದೆ, ಅನುಕಂಪ ಅಂತ ಹೇಳಿದರು. 29ರಲ್ಲಿ ಏನು ಗೊತ್ತಾ? ಇಡೀ ದೇಹ ಇಡೀ ದೇಹ ನನಗೇನಾಗ್ತಿದೆ ಅಂದರೆ ಕಂಪನ ಅಂದರೆ ಒಂಥರ ಶಿವರಿಂಗ್ ಆ ಥರ ಆಗ್ತಾ ಇದೆ. ಇದರಿಂದ ಏನಾಗ್ತಿದೆ ಅಂದರೆ ನನ್ನ ಕೈಯಲ್ಲಿರುವಂತಹ ಗಾಂಡೀವಧಾರಿ ಅರ್ಜುನ, ಆ ಒಂದು ಗಾಂಡೀವ ಧನಸ್ಸೇನಾಗ್ತದೆ ಕೈಯಿಂದ ಹಾಗೆ ಬಿದೋಗ್ತಾ ಇದೆ. ಯೋಚನೆ ಮಾಡಿ, ಗಾಂಡೀವಧಾರಿ ಅರ್ಜುನ, ಪಾಶುಪತಾಸ್ತ್ರ ಹೊಂದಿರುವಂತಹ ಅರ್ಜುನ, ಇಂದ್ರನನ್ನ ಗೆದ್ದಿರುವಂತಹ ಅರ್ಜುನ, ಎಲ್ಲರ ಆ ಶಿವನನ್ನು ಕೂಡ ಗೆದ್ದಂತಹ ಅರ್ಜುನ, ಯಾರನ್ನ ಕಂಡ್ರೆ ಎಲ್ಲ ವೈರಿಗಳು, ತನ್ನ ದೃಪದ ಮಾವನನ್ನು ಕೂಡ ಗೆದ್ದಂತಹ ಅರ್ಜುನ, ರಾಜಾದಿರಾಜರನ್ನ ಎಲ್ಲರನ್ನೂ ಕೂಡ ಗೆದ್ದಂತಹ ಅರ್ಜುನನ ಕೈಯಲ್ಲಿ ಗಾಂಡೀವ ಏನಾಗ್ತಿದೆ? ಬಿದೋಗ್ತಾ ಇದೆ. ಏನು ಕಾರಣ? ಹೆಂಗಿದನ್ನು ಅರ್ಥ ಮಾಡ್ಕೊಳ್ಳೋದು? ಕಷ್ಟ ಏನಿಲ್ಲ. ಹೇಗೆ ಅರ್ಥ ಮಾಡ್ಬೋದು ಅಂತ ಒಂದು ಉದಾಹರಣೆ ಹೇಳ್ತೀನಿ. ಮೂವಿಗಳಲ್ಲೆಲ್ಲ ನೋಡಿರ್ತೀವಿ. ಮೂವಿಯಲ್ಲಿ ಏನಾಗಿರುತ್ತೆ ಅಂದರೆ, ಮನೇಲಿ ಒಬ್ರು ಮಾತಾಜಿ ಯಾರೊಬ್ರು ಇರ್ತಾರೆ, ಲೇಡೀಸು. ಸ್ವಲ್ಪ ಹೊರಗಡೆಯಿಂದ ಯಾರೋ ನೆಂಟರು ಬರ್ತಾರೆ, ಯಾರೋ ಪರಿಚಿತರು ಬರ್ತಾರೆ, ಬಾಕಲು ತಟ್ತಾರೆ. ಬಾಕಲು ತಟ್ಟಿದ ತಕ್ಷಣ ಅವ್ರು ಬಾಕಲು ತೆಗಿತಾರೆ. ಬಾಕಲು ತೆಗೆದ ತಕ್ಷಣ ಮನೆಗೆ ಹೋಗ್ತಾರೆ. ಓ ಹೌದಾ, ಈಗ ಬಂದರು, ತುಂಬ ಖುಷಿ ಆಯ್ತು, ಬನ್ನಿ ಕೂತ್ಕೊಳ್ಳಿ ಅಂತ ಹೇಳ್ತಾರೆ. ಹೊರಗಡೆ ಹೋಗ್ಬಿಟ್ಟು ಏನು ಮಾಡ್ತಾರೆ, ಅವ್ರಿಗೆ ಕಾಫಿ ಟೀ ಎಲ್ಲ ತೊಗೊಂಬರ್ತಾರೆ. ಹಾಲು, ಕಾಫಿ, ಹಣ್ಣು, ಹಂಪಲು ತೊಗೊಂಬಂದು ಕೊಡ್ತಾರೆ. ಇನ್ನೇನು ಕೊಡೋ ಟೈಮಲ್ಲಿ ಹೇಳ್ತಾ ಇದ್ದಾರೆ, ಏನು ಬಂದಂಥ ವಿಷಯ ಏನು ಈ ಕಡೆ ತುಂಬ ಅಪರೂಪಕ್ಕೆ ಈ ಕಡೆ ಬಂದ್ಬಿಟ್ರಲ್ಲ ಅಂತ ಅಂತಾರೆ ಅಂದ್ಕೊಳ್ಳಿ. ಕೈಯಲ್ಲಿ ಏನಿದೆ ಗೊತ್ತಾ? ಹಾಲು, ಹಣ್ಣು ಅಷ್ಟೇ ಇದೆ. ಬಂದಂಥವರು ಪರಿಚಿತರು ಬಂದಿದ್ದಾರೆ. ಈಗ ಅವರು ಹೇಳ್ತಾ ಇದ್ದಾರೆ, ಬಂದಂಥ ವಿಷಯ ತಗೊಳ್ಳಿ ಹಾಲು ತಗೊಳ್ಳಿ, ಹಣ್ಣು ತಗೊಳ್ಳಿ. ಬಂದಂಥ ವಿಷಯ ಏನು ಅಂತ, ಅದು ಹಾಲು ತಗೊಳ್ಳೋದಂಗಿರಲಿ, ಹಣ್ಣು ತಗೊಳ್ಳೋದು ಹಾಗಿರಲಿ, ಬಂದಂಥ ವಿಷಯ ಏನಂದರೆ, ಬರಬೇಕಂದ್ರೆ ನಿಮ್ಮ ಯಜಮಾನ್ರಿಗೆ ಅಲ್ಲಿ ಆಕ್ಸಿಡೆಂಟ್ ಆಗೋಯ್ತು ಅಂತ. ಹಂಗೆ ಬಂದಿದ ತಕ್ಷಣ ಆಕ್ಸಿಡೆಂಟ್ ಅಂತ ಆ ಒಂದು ಪದ ಕೇಳಿದ ತಕ್ಷಣ ಅಲ್ಲಿರೋದು ಆಕ್ಸಿಡೆಂಟಾ, ಅಯ್ಯೋ ಅಂದ್ಬಿಟ್ಟು ಏನು ಮಾಡ್ತಾರೆ, ಕೈಯಲ್ಲಿದ್ದಂಥ ಪಾತ್ರೆ ಹೆಂಗಿರುತ್ತೆ, ಗಟ್ಟಿಗೆ ಇಟ್ಕೊತಾರ, ಹಾಲು ಗಟ್ಟಿಗಿರುತ್ತಾ, ದಡಾರ ಅಂತ ಕೆಳಗೆ ಬಿದ್ದೋಗಿರುತ್ತೆ.
ಆ ಪಾತ್ರೆ ಬಿದ್ದೋಯ್ತು, ಹಾಲು ಬಿದ್ದೋಯ್ತು, ಹಣ್ಣು ಬಿದ್ದೋಯ್ತು. ಅಷ್ಟು ಮಾತ್ರ ಅಲ್ಲ, ಈ ಅಮ್ಮನೂ ಬಿದ್ದೋಯ್ತು, ಮೂರ್ಛೆ. ಸಾಮಾನ್ಯ ಅಲ್ಲ. ಈಗ ನಿಮ್ಗೆ ಅರ್ಥ ಆಯ್ತಾ? ಅಂದರೆ ಭೌತಿಕ ಜೀವನದಲ್ಲಿ ಒಂದು ಉದ್ವೇಗಕ್ಕೆ ಆಗಲಿ ಅಥವಾ ಭಾವನಾತ್ಮಕವಾಗಿ ಯಾವುದಾರ ಒಂದು ನಾವು ತೊಂದರೆಗೆ ಈಡಾದಾಗ ಕೈಯಲ್ಲಿ ಲೋಟನೇ ಇಟ್ಕೊಳ್ಳೋಕ್ಕಾಗಲ್ಲ. ನಮಗೆ ಲೋಟ ಅಲ್ಲ, ಪದ ಕೂಡ ಈಚೆಗೆ ಬರೋದಿಲ್ಲ. ಈ ರೀತಿ ಒಂದು ಸಿಚುವೇಶನ್ಸ್ ನಾವೆಲ್ಲ ಕೂಡ ನೋಡಿರ್ತೀವಿ ಜೀವನದಲ್ಲಿ. ನಮ್ಮ ಮನೆಗಳಲ್ಲೂ ನೋಡಿರ್ತೀವಿ, ಹೊರಗಡೆನೂ ನೋಡಿರ್ತೀವಿ. ಅದೇ ತೆರನಾಗಿ ಯಾರಾದರೇನ ಅರ್ಜುನನಿಗೂ ಕೂಡ ಆ ಭಾವನಾತ್ಮಕವಾದಂತಹ ಒಂದು ಸಿಚುವೇಶನ್ನ ನೋಡೋದಕ್ಕೆ ಅವ್ನಿಗೆ ಏನಾಯ್ತು ಅಂದರೆ ಆಗಲಿಲ್ಲ. ಕೈಯಲ್ಲಿದ್ದಂಥ ಗಾಂಡೀವ ಏನಾಯಿತು, ಕೆಳಗಡೆ ಬಿದ್ದು ಹೋಯಿತು. ಇಲ್ಲಿ ಈ ರೀತಿಯಾದಂಥ ಶಿವರಿಂಗ್ ಆಗೋಕ್ಕೆ ಎರಡು ಕಾರಣ ಪ್ರಭುಪಾದ ಹೇಳ್ತಾರೆ. ಒಂದು ಆಧ್ಯಾತ್ಮಿಕವಾದಂಥ ಹರ್ಷೋನ್ಮಾದ, ತುಂಬ ಆನಂದ ಪರವಶರಾದರೂ ಕೂಡ ಮೈ ಮೇಲೆ ಸ್ವಲ್ಪ ಒಂದು ಗ್ರಿಪ್ ಇರಲ್ಲ. ತುಂಬ ಆನಂದದಲ್ಲಿ ಇರುವಾಗ, ತುಂಬ ಆನಂದದಲ್ಲಿ ಒಂದು ನರ್ತನವನ್ನು ಚೈತನ್ಯ ಮಹಾಪ್ರಭುಗಳು ಮಾಡಬೇಕಂದ್ರೆ ಅವ್ರಿಗೆ ಆ ಮೈಯೆಲ್ಲ ಒಂದು ನಡಕ ಬರುತ್ತೆ, ರೋಮಾಂಚನವಾಗುತ್ತೆ, ರೋಮಗಳೆಲ್ಲ ನಿಂತ್ಕೊಳ್ತವೆ ಆನಂದವಾದಾಗ, ಆಧ್ಯಾತ್ಮಿಕವಾದಂಥ ಆನಂದ. ಇನ್ನೊಂದು ಎರಡನೇ ಆನಂದ ಏನಂದರೆ, ಇನ್ನೊಂದು ಎರಡನೇ ಬಾರಿ ಯಾವಾಗ ಆಗುತ್ತಂದರೆ ಲೌಕಿಕವಾಗಿ ತುಂಬ ಭಯಭೀತನಾದಾಗ. ನಾನು ಹೇಳಿದ್ನಲ್ಲ, ಆಕ್ಸಿಡೆಂಟ್ ಆಗೋಯ್ತು, ಯಾರೋ ಬಿದ್ದೋದ್ರು, ಕೆಲಸ ಹೊರಟೋಯ್ತು, ಕೊರೋನಾ ಬಂದ್ಬಿಡ್ತು, ಆವಾಗುತ್ತಲ್ಲ ಭಯ. ಆ ಭಯ ಇಲ್ಲಿ ಅರ್ಜುನಗಾಗಿದ್ದೇನು? ಭಯ. ಯಾವ ಭಯ? ಮರಣ ಭಯ. ನನ್ನ ಭಯ, ಬಂಧು ಬಳಗ ಎಲ್ಲರೂ ಭಯಭೀತರಾಗ್ಬಿಡ್ತಾರೆ, ಹೌದಲ್ಲ? ಅದನ್ನು ಇಲ್ಲಿ ಹೇಳ್ತಾ ಇರೋದು. ಸೊ ಆ ತೆರನಾಗಿ ಅರ್ಜುನನಿಗೆ ಇವಾಗ ಹೇಳಿದ್ರೆ ಏನಾಯ್ತಂದರೆ, ಗೊಂದಲದಲ್ಲಿರುವಂತಹ ರಾಜನಿಗೆ ಭಯಭೀತನಾದ. ಹಾಗಾಗಿ ಅವನೆಲ್ಲ ರೋಮಗಳು, ಅವನೆಲ್ಲ ಶರೀರದ ಇಡೀ ಅವಯವಗಳು ಕಂಪಿಸ್ತಾ ಇದೆ. ಕೈಯಲ್ಲಿರುವಂತಹ ಗಾಂಡೀವ ಕೆಳಗಡೆ ಬೀಳ್ತಾ ಇದೆ. ಪಾಠ ಏನು ಗೊತ್ತಾ? ಪ್ರಪಂಚದಲ್ಲಿ ಎಂಥದ್ದೇ ಭೌತಿಕವಾದಂಥ ಪ್ರಾಬ್ಲಮ್ಸ್ 1000 ಬರಲಿ, ದೇರ್ ಈಸ್ ನೋ ಮೆಟೀರಿಯಲ್ ಸೊಲ್ಯೂಷನ್ ಫಾರ್ ಮೆಟೀರಿಯಲ್ ಪ್ರಾಬ್ಲಮ್ಸ್. ದೇರ್ ಈಸ್ ನೋ ಮೆಟೀರಿಯಲ್ ಸೊಲ್ಯೂಷನ್ ಫಾರ್ ದಿ ಮೆಟೀರಿಯಲ್ ಪ್ರಾಬ್ಲಮ್ಸ್. ಫಾರ್ ಆಲ್ ಪ್ರಾಬ್ಲಮ್ಸ್ ಒನ್ ಆ್ಯಂಡ್ ಓನ್ಲಿ ಸೊಲ್ಯೂಷನ್ ಈಸ್ ದಿ ಸ್ಪಿರಿಚುವಲ್ ಸೊಲ್ಯೂಷನ್. ಅದೇ ಅರ್ಜುನನಿಗೆ ಗೊತ್ತಿದ್ರೆ, ಅರ್ಜುನನಿಗೆ ಇದು ಇಲ್ಲಿ ಯಾರ್ಯಾರು ಯುದ್ಧಕ್ಕೆ ಬಂದಿದ್ದಾರಲ್ಲ ಅವರೆಲ್ಲರೂ ಕೂಡ ಅಧರ್ಮಿಗಳು, ಅವ್ರು ಏನಾದ್ರು ಕೂಡ ಯುದ್ಧದಲ್ಲಿ ಮರಣವನ್ನು ಅಪ್ಪಿದ್ರು ಕೂಡ ಸಾವು ದೇಹಕ್ಕೆ ವಿನಃ ಆ ಸಾವು ಆತ್ಮಕ್ಕಲ್ಲ ಅಂತ ಒಂದು ಸ್ಪಿರಿಚುವಲ್ ಸೊಲ್ಯೂಷನ್ ಇದ್ದಿದ್ರೆ ಅದು ಮುಂದೆ ಅವನು ಬರುತ್ತೆ. ಆವಾಗ ಏನಾಗ್ತದೆ, ಅವನು ಇಷ್ಟೊಂದು ಭಯಭೀತನಾಗಲ್ಲ. ಪ್ರಪಂಚದಲ್ಲಿ ಎಲ್ಲಿವರೆಗೂ ಕೂಡ ನಮಗೆ ಜ್ಞಾನ ಇರೋದಿಲ್ಲ ಅಲ್ಲ, ಅಲ್ಲಿವರೆಗೂ ಕೂಡ ನೀವು ಹಗ್ಗನ ನೋಡಿದ್ರು ಕೂಡ ನೀವು ಭಯಪಡ್ತಾನೆ ಇರ್ತೀರ. ಅರ್ಥ ಆಗ್ತಲ್ಲ? ಎರಡನೇ ಒಂದು ಶ್ಲೋಕದಲ್ಲಿ ತುಂಬ ಮುಖ್ಯವಾಗಿ ಏನು ಅಂತ. ಸೊ ಈ ಪ್ರಕಾರವಾಗಿ ಅರ್ಜುನ ಏನಾದಂದರೆ ತನ್ನ ವೃತ್ತಿಯನ್ನು ಮರೆತ. ಈಗ ಅವನಿಗೇನು ಬೇಕಾಗಿದೆ? ಜ್ಞಾನ ಬೇಕಾಗಿದೆ. ಆ ಜ್ಞಾನನ ಪಡಿಬೇಕಂದ್ರೆ ಅವನಿಗೆ ಕೆಲವೊಂದು ಯೋಗ್ಯತೆಗಳು ಕೂಡ ಬೇಕು. ಎಲ್ಲರಿಗೂ ಜ್ಞಾನ ಪ್ರಾಪ್ತಿ ಆಗಲ್ಲ. ಆ ಯೋಗ್ಯತೆಗಳು ಏನಂದರೆ, ಆ ಒಂದು ಅರ್ಜುನನಲ್ಲಿ ಏನಿತ್ತೇಳಿ? ಸಹಾನುಭೂತಿ. ಅವನಲ್ಲಿ ಏನಿತ್ತು? ಅನುಕಂಪ, ದಯೆ, ಸಹೃದಯ. ಈ ಎಲ್ಲ ಯಾವಾಗ ನಮ್ಮಲ್ಲಿ ಇರುತ್ತಲ್ವಾ, ಆವಾಗ ಜ್ಞಾನ ತಂತಾನಾಗೆ ಬರುತ್ತೆ. ಆಗ ಮಾತ್ರ ಆ ಅರ್ಜುನನಿಗೆ ಕೃಷ್ಣ ಜ್ಞಾನವನ್ನು ಕೊಟ್ಟಿದ್ದು. ಎಲ್ಲಿವರೆಗೂ ಕೂಡ ನಮ್ಮಲ್ಲಿ ವಿಧೇಯತೆ, ಸಹಾನುಭೂತಿ, ವಿನಮ್ರತೆ ಇವುಗಳು ಇರೋದಿಲ್ವಲ್ಲ, ಜ್ಞಾನ ನಮಗೆ ಪ್ರಾಪ್ತಿ ಆಗಲ್ಲ ಅನ್ನೋದು ಈ ಒಂದು 29ನೇ ಶ್ಲೋಕದಲ್ಲಿ ನಾವು ಅರ್ಥ ಮಾಡ್ಕೊಂಡು. ಓಕೆನಾ? 29ನೇ ಶ್ಲೋಕದಲ್ಲಿ ಅವನ ಇಡೀ ದೇಹದ ಅಂಗಾಂಗಗಳು ಸಂಪೂರ್ಣವಾಗಿ ಕಂಪಿಸಿದೆ. ಕಾರಣ ಏನು ಅಂತ ಗೊತ್ತಾಯಿತು. ಕಾರಣ ಏನು ಅಂದರೆ ಸ್ವಜನರ ಮರಣದ ಭಯ. ಒಂದು ಹರ್ಷದಿಂದ ಈ ರೀತಿ ಶಿವರಿಂಗ್ ಆಗುತ್ತೆ, ಆಧ್ಯಾತ್ಮಿಕ ಹರ್ಷದಿಂದ. ಎರಡನೇದಾಗಿ ಭೌತಿಕವಾದಂಥ ಭಯದಿಂದ. ನಮಗೂ ಯಾವಾಗ ಭಯ ಆಗುತ್ತೆ ಆವಾಗ ಈ ರೀತಿ ಆಗುತ್ತೆ. ಅದೇ ವಿಚಾರ ಅರ್ಜುನನಿಗೂ ಕೂಡ ಇಲ್ಲಿ ಆಗಿತ್ತು ಅನ್ನೋದು ವಿಚಾರ. ಈಗ 29ರಿಂದ 30ನೇ ಶ್ಲೋಕ, ಕೊನೆಯ ಶ್ಲೋಕ, ತುಂಬ ಇಂಪಾರ್ಟೆಂಟ್ ಶ್ಲೋಕ. ನ ಚ ಶಕ್ನೋಮ್ಯವಸ್ಥಾತುಂ ಭ್ರಮತೀವ ಚ ಮೇ ಮನಃ ನಿಮಿತ್ತಾನಿ ಚ ಪಶ್ಯಾಮಿ ವಿಪರೀತಾನಿ ಚ ಕೇಶವ. ಹೇ ಕೇಶವ, ಇಲ್ಲಿ ನಿಲ್ಲುವುದಕ್ಕೂ ನನಗೆ ಆಗುತ್ತಿಲ್ಲ. ನನ್ನನ್ನೇ ನಾನು ಮರೆಯುತ್ತಿದ್ದೇನೆ. ನನ್ನ ಮನಸ್ಸು ಸುತ್ತುತ್ತಿದೆ. ಅಶುಭ ಸೂಚಕ ಶಕುನಗಳೇ ಕಾಣುತ್ತಿವೆ. ಈ ಒಂದು ಶ್ಲೋಕದಲ್ಲಿ ತುಂಬ ಮುಖ್ಯವಾಗಿ ಅರ್ಥ ಮಾಡ್ಕೊಳ್ಳಿ. ಒಂದೊಂದು ಶ್ಲೋಕದಲ್ಲಿ ಕೂಡ ಒಂದೊಂದು ಪದ ತುಂಬ ಮುಖ್ಯ ಅಂತ ಹೇಳಿದೆ. 28ನೇ ಶ್ಲೋಕದಲ್ಲಿ ದೃಷ್ಟ್ವೇಮಂ ಸ್ವಜನಂ. 29ನೇ ಶ್ಲೋಕದಲ್ಲಿ ವೇಪತುಶ್ಚ ಶರೀರೇಮೆ ಮತ್ತು ಗಾಂಡೀವಂ. 30ನೇ ಶ್ಲೋಕದಲ್ಲಿ ತುಂಬ ಇಂಪಾರ್ಟೆಂಟ್ ಪದ ಏನಂದರೆ ನಿಮಿತ್ತಾನಿ ಚ ವಿಪರೀತಾನಿ ಚ. ನಿಮಿತ್ತಾನಿ ಚ ವಿಪರೀತಾನಿ ಚ.
ಹಾಗಂದ್ರೆ ಏನು ಗೊತ್ತಾ, ನಿಮಿತ್ತಾನೇಚ ವಿಪರೀತಾನೇಚ ಅಂದರೆ ಎವ್ರಿಥಿಂಗ್ ಗೋಸ್ ಅಪೋಸಿಟ್. ನಿಮಿತ್ತಾನೇಚ ವಿಪರೀತಾನೇಚ ಅಂದರೆ ಅದಕ್ಕೆ ಹೇಳ್ತಿದ್ರೆ ಎಲ್ಲವೂ ಅಪೋಸಿಟು. ನಾವು ಅಂದ್ಕೊಳ್ಳೋದೊಂದು, ಅದು ಆಗೋದೇ ಒಂದು. ಅದನ್ನು ಹೇಳ್ತಾರೆ ಅಶುಭ ಸೂಚಕಗಳು, ಶುಭಕ್ಕೆ ತದ್ವಿರುದ್ಧವಾದವು. ಈಗ ಅರ್ಜುನ ಇಲ್ಲಿ ಹೇಳ್ತಾ ಇದ್ದಾನೆ, ಅಶುಭ ಸೂಚಕಗಳು ಏನಾಗ್ತಿದೆ ಅಂದರೆ, ಅಶುಭ ಸೂಚಕ ಏನಂದರೆ ಗಾಂಡೀವ ಅವನ ಕೈಯಿಂದ ಏನಾಗ್ತಿದೆ, ಬಿದ್ದು ಹೋಗ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ಕೃಷ್ಣ ಇಲ್ಲಿ ನಿಲ್ಲೋದಕ್ಕೂ ಕೂಡ ನನಗೆ ಆಗ್ತಾ ಇಲ್ಲ. ಕೃಷ್ಣ ನನ್ನನ್ನೇ ನಾನು ಮರ್ತೋಗ್ತಾ ಇದ್ದೀನಿ. ಕೃಷ್ಣ ನನ್ನ ಮನಸ್ಸು ಅಂತ ಸುತ್ತುತ್ತಾ ಇದೆ. ನೋಡಿ, ಯಾವಾಗಾದರೂ ಈ ಒಂದು ಅಶುಭ ಸೂಚಕಗಳು ಒಂದು ವಿಚಾರ ನಮಗೆಲ್ಲರೂ ಕೂಡ ಆಗುತ್ತೆ. ಒಂದು ಎಕ್ಸಾಂಪಲ್ ನಿಮಗೆಲ್ಲ ಗೊತ್ತಿರುತ್ತೆ. ರಾಮಾಯಣದಲ್ಲಿ ಏನಾಗುತ್ತಂದರೆ, ಭರತ ಎಲ್ಲಿರ್ತಾನೆ, ಅತ್ತೆ ಮನೆಯಲ್ಲಿರ್ತಾನೆ. ಈ ಕಡೆ ದಶರಥ ಮಹಾರಾಜ ಇನ್ನೇನು ದೇಹ ಬಿಟ್ಟಿರ್ತಾನೆ. ಅವನಿಗೆ ಎಲ್ಲ ಅಶುಭ ಸೂಚಕಗಳು ಗೊತ್ತಾಗುತ್ತೆ. ಅವನಿಗೆ ಮಲಗಿರ್ತಾನೆ ರಾತ್ರಿ ಭರತ. ಮಲಗಿದ್ದಂಥ ಭರತನಿಗೆ ಎಷ್ಟೊಂದು ಹಲವಾರು ಅಶುಭ ಸೂಚಕಗಳು ಗೊತ್ತಾಗ್ತಾ ಇರ್ತವೆ. ಇಡೀ ಮೋಡಗಳು, ಕಾರ್ ಮೋಡಗಳು, ಗೂಬೆಗಳೆಲ್ಲ ಬೆಳಿಗ್ಗೆಲ್ಲ ಓಡಾಡ್ತಾ ಇರ್ತವೆ, ನರಿಗಳೆಲ್ಲ ಹೋಗೋಡ್ತಾ ಇರ್ತವೆ. ಮತ್ತು ಎಲ್ಲರಲ್ಲೂ ಕೂಡ ಏನೋ ಒಂದು ಎಂದರೆ ಒಂದು ಕಂಪನ, ಏನೋ ಒಂದು ಭಯ. ಎಲ್ಲರಲ್ಲೂ ಕೂಡ ನಮಗೆ ತುಂಬ ಭಯವಾದಾಗ ಅಥವಾ ತುಂಬ ಒಂದು ರೀತಿ ಸಂದಿಗ್ಧ ಪರಿಸ್ಥಿತಿ ಬಂದಾಗ ಮುಖ ಎಲ್ಲ ಏನಾಗ್ತೇಳಿ ಕಪ್ಪಾಗುತ್ತೆ, ಕಲರೇ ಕಳ್ಕೊಂಡ್ಬಿಡ್ತೀವಿ. ಸ್ವಲ್ಪ ಅವಮಾನ ಪರಿಸ್ಥಿತಿಯಲ್ಲಿ ಸ್ವಲ್ಪ ನಮ್ಗೆ ಅನ್ಕಂಫರ್ಟೇಬಲ್ ಇದೆ ಅಂತ ಅಂದ್ಕೊಳ್ಳಿ, ಎಷ್ಟು ಚೆನ್ನಾಗಿರುವಂತಹ ಮುಖ ಹಾಗೆ ಬಾಡೋಗುತ್ತೆ. ಈ ಎಲ್ಲ ಸಿಚುವೇಶನ್ ಏನಾಗಿದೆ ಅಂದರೆ ಅರ್ಜುನ್ಗೆ ಇಲ್ಲಿ ಆಗ್ತಾ ಇದೆ. ಅದನ್ನ ಏನಂತ ಕರೀತಾರೆ ಅಂದರೆ ವಿಪರೀತಾನಿ ಚ ನಿಮಿತ್ತಾನಿ ಚ ವಿಪರೀತಾನಿ. ಸೊ ಈ ಪ್ರಕಾರವಾಗಿ ಏನಾಗುತ್ತೆ ಅಂದರೆ, ಪ್ರಭುಪಾದರು ಈ ಒಂದು ಭಾವಾರ್ಥದಲ್ಲಿ ಹೇಳ್ತಾರೆ, ತುಂಬ ವಿಶೇಷವಾದಂತಹ ಭಾವಾರ್ಥದಲ್ಲಿ, ತಾಳ್ಮೆಗೆಟ್ಟುದರಿಂದ ಅರ್ಜುನನಿಗೆ ರಣಭೂಮಿಯಲ್ಲಿ ನಿಲ್ಲುವುದಕ್ಕೂ ಸಾಧ್ಯವಾಗಲಿಲ್ಲ. ಮನಸ್ಸಿನ ಈ ದೌರ್ಬಲ್ಯದಿಂದಾಗಿ ಅವನು ತನ್ನನ್ನೇ ಮರೆಯುತ್ತಿದ್ದ. ಲೌಕಿಕ ವಿಷಯಗಳಲ್ಲಿ ಅತಿಯಾದ ಮೋಹವು ಮನುಷ್ಯನನ್ನು ಇಂತಹ ದಿಗ್ಭ್ರಾಂತ ಸ್ಥಿತಿಗೆ ತರುತ್ತದೆ. ಲೌಕಿಕ ವಿಷಯದಲ್ಲಿ ಅತಿಯಾದಂತಹ ಮೋಹ ಇಂತಹ ಪರಿಸ್ಥಿತಿಗೆ ನಮ್ಮನ್ನು ತೆಗೆದುಕೊಂಡು ಬರುತ್ತದೆ. ಲೌಕಿಕ ಆಗು ಹೋಗುಗಳಿಂದ ಅತಿಯಾಗಿ ಪ್ರಕ್ಷುಬ್ಧಗೊಳ್ಳುವವರಲ್ಲಿ ಇಂತಹ ಭಯ ಮತ್ತು ಮನಸ್ಸಿನ ಸಮತೋಲನದ ನಷ್ಟಗಳು ಕಾಣಿಸಿಕೊಳ್ಳುತ್ತವೆ. ಅರ್ಜುನನು ರಣಭೂಮಿಯಲ್ಲಿ ನೋವನ್ನುಂಟು ಮಾಡುವ ಸೋಲುಗಳನ್ನೇ ಕಲ್ಪಿಸಿಕೊಂಡ. ಶತ್ರುವಿನ ಮೇಲೆ ವಿಜಯವನ್ನು ಸಾಧಿಸಿದರೂ ಅವನ ಮನಸ್ಸಿಗೆ ಸುಖವಾಗುತ್ತಿರಲಿಲ್ಲ. ನಿಮಿತ್ತಾನಿ ವಿಪರೀತಾನಿ ಎನ್ನುವ ಮಾತುಗಳು ತುಂಬ ಮುಖ್ಯವಾದವು. ಹೇಳಿದ್ನಲ್ಲ, ಅರ್ಜುನ ಬಂದಿದ್ದೆ ಅಂತಕ್ಕೆ, ನಾನು ಗೆಲ್ಲಬೇಕು, ಯುದ್ಧ ಮಾಡಬೇಕು, ಗೆಲ್ಲಬೇಕು, ರಾಜ ಆಗಬೇಕು. ರಾಜ ಆದ ನಂತರ ಎಲ್ಲವನ್ನೂ ಕೂಡ ನಾನೇನು ಮಾಡಬೇಕು, ಅನುಭವಿಸ್ಬೇಕು, ಸುಖ ಪಡಬೇಕು, ಹಾಗನ್ಕೊಂಡು ಬಂದಿದ್ದು. ಅದು ನಿಮಿತ್ತಾನಿ. ಆದರೆ ಆಗಿದೆ ಗೊತ್ತಾ ವಿಪರೀತಾನಿ ಅಂದರೆ ಗೊತ್ತಾ, ಅಂದ್ಕೊಂಡಿದ್ದೊಂದು ಆದರೆ ಆಗ್ತಾರದೆಲ್ಲ ತದ್ವಿರುದ್ಧ. ಗೆಲ್ಲಬೇಕು, ಸುಖ ಪಡಬೇಕು ಅಂತ ಬಂದು ನಿಂತಿದ ತಕ್ಷಣ ಗೆಲುವು ಬೇಡ, ಸೋಲು ಬೇಡ, ಯುದ್ಧನೂ ಬೇಡ, ನಿನ್ನ ಸವಾಸನೂ ಬೇಡ. ಕೇಶವ, ಓ ಕೇಶವ, ನಿನ್ಗೆ ಯಾಕಪ್ಪ ಕೇಶವ ಅಂತ ಕರೀತಾರೆ ಗೊತ್ತಾ? ನೀನು ಕೇಶಿ ರಾಕ್ಷಸನ್ನ ಸಂಹಾರ ಮಾಡಿದ್ದು. ಚಿಕ್ಕ ವಯಸ್ಸಿನಿಂದ ಹಿಡಿದು ಸಾಯೋವರೆಗೂ ಕೂಡ ನೀನು, ಈ ವಯಸ್ಸು ಬರೋವರೆಗೂ ಕೂಡ ನೀನು ಶಕಟಾಸುರ, ವೃತ್ರಾಸುರ, ಶಕಟಾಸುರ, ಎಷ್ಟು ಜನ ಅಸುರರು, ಬಕಾಸುರ, ಪ್ರಳಂಬಾಸುರ, ಇಷ್ಟು ಜನ ಎಲ್ಲ ಅಸುರರನ್ನು ಕೂಡ ನೀನು ಸಂಹಾರ ಮಾಡಿದ್ದು ಕೇಶವ. ಆದರೆ ನೀನೇನು ಮಾಡ್ತಾ ಇದ್ದೀಯ ಗೊತ್ತಪ್ಪ, ಇವಾಗ ಎಲ್ಲ ಅಸುರರನ್ನು ಸಂಹಾರ ಮಾಡಿ ಒಳ್ಳೆ ಹೆಸರು ತಗೊಂಡು ನೀನು. ಈಗ ನಾನು ಅಣ್ಣಂದಿರನ್ನ, ಮಾವಂದಿರನ್ನ, ಸೋದರರಂದಿರನ್ನ, ತಾತಂದಿರನ್ನ, ಅಜ್ಜಂದಿರನ್ನ, ಶಿಕ್ಷಕರನ್ನ, ಇವರೆಲ್ಲರನ್ನು ಕೂಡ ಸಂಹಾರ ಮಾಡುವಂತ ಹೇಳ್ತಿದ್ಯಲ್ಲ ನೀನು ಕೇಶವ. ಕಲಿಯುಗದಲ್ಲಿ ಎಲ್ಲ ಕೂಡ ಒಂದು ಫ್ಯಾಮಿಲಿ ಸಮೇತವಾಗಿ ಒಂದು ದೇವಸ್ಥಾನಕ್ಕೆ ಹೋಗೋದೇ ದೊಡ್ಡ ವಿಷಯ. ಆದರೂ ಏನೋ ದೊಡ್ಡ ಒಂದು ಒಳ್ಳೆ ಪರಿಸ್ಥಿತಿ ಅಂದರೆ, ಒಂದು ಮದುವೆ ಆಯಿತು ಅಂದರೆ ಒಂದು ತಲೆಮಾರು ಜನ ಎಲ್ಲ ಬರ್ತಾರೆ. ಅಜ್ಜಿ, ಮಾವ, ದೊಡ್ಡಪ್ಪ, ಚಿಕ್ಕಪ್ಪ, ಅಕ್ಕ, ತಂಗಿ ಎಲ್ಲರೂ ಕೂಡ ಆ ಮದುವೆಯಲ್ಲಿ ಸೇರ್ಕೋತಾರೆ. ಆ ಮದುವೆಯಲ್ಲಿ ಎಲ್ಲರೂ ಕೂಡ ಸೇರ್ಕೊಂಡ್ಮೇಲೆ ಒಂದೇ ಒಂದು ತಲೆಮಾರು ಅಷ್ಟೇ ಬರೋದು. ಸಾಮಾನ್ಯವಾಗಿ ಇವನೊಂದು ದೇವಸ್ಥಾನಕ್ಕೆ ಬಂದು ಎಲ್ಲರೂ ತಂದೆ, ತಾಯಿ, ಅಕ್ಕ, ತಮ್ಮ ಮಕ್ಕಳು ಅವರೆಲ್ಲರೂ ಬಂದಿದ್ದೀರಾ, ಒಬ್ಬರೇ ಬಂದಿದ್ದೀರಾ. ಗಂಡ ಬಂದರೆ ಹೆಂಡತಿ ಬರಲ್ಲ, ಹೆಂಡತಿ ಬಂದರೆ ಮಕ್ಕಳು ಬರಲ್ಲ, ಅವ್ರಿಗೆ ಆದಂಥ ವಿಚಾರಗಳು ಇರ್ತವೆ.
ಆದರೆ ಎಲ್ಲರೂ ಸೇರ್ಕೊಂಡಾಗ ಒಂದು ಆನಂದ ಇರುತ್ತೆ, ಹೌದಲ್ವಾ? ಹೇ ಕೇಶವ, ಎಲ್ಲ ರಾಕ್ಷಸರನ್ನ ಸಂಹಾರ ಮಾಡಿದೆ ನೀನು. ಅಪರೂಪಕ್ಕೆ ಎಲ್ಲರೂ ಸೇರೋದೇ ಕಷ್ಟ, ಅಂಥದ್ರಲ್ಲಿ ಮದುವೆಗೆ ಬಂದು ಮದುವೆಯಲ್ಲಿ ಎಲ್ಲರೂ ಆನಂದವಾಗಿರುವಂತಹ ಸಮಯ ಸೇರೋದೇ ದೊಡ್ಡ ಕಷ್ಟ. ಅಂಥದ್ರಲ್ಲಿ ಇವತ್ತು ನನ್ನ ದಿವಸ ಎಲ್ಲ ಅಜ್ಜಂದಿರು, ಮಾವಂದಿರು, ದೊಡ್ಡಪ್ಪಂದಿರು ಇವರು ಎಲ್ಲರೂ ಕೂಡ ಬಂದಿದ್ರು. ಎಲ್ಲರೂ ಕೂಡ ನಾನು ನೋಡ್ತಾ ಇದ್ದೀನಿ, ಈಗ ನೋಡ್ತಾ ಇದ್ದೀನಿ, ನೋಡಿ ಭಾವ ಪರವಶನಾಗಿದ್ದೀನಿ, ಆನಂದ ಪಡಬೇಕು. ಮದುವೆಗೆ ಬಂದರೆ ಆನಂದ ಪಡ್ಬೋದು, ಆದರೆ ಮಾರಣ ಹೋಮಕ್ಕೆ ಕರ್ಕೊಂಡ್ಬಂದಿದ್ಯಾ ಕೇಶವ? ಕೇಶವ, ಮಾರಣ ಹೋಮಕ್ಕೆ ಕರ್ಕೊಂಡು ಬಂದಿದ್ಯಾ? ಈಗ ನೀನು ನೋಡ್ಬಿಟ್ಟು ನನ್ನನ್ನು ಯುದ್ಧ ಮಾಡು ಅಂತ ಹೇಳ್ತಾ ಇದೆಯಲ್ಲ ಕೇಶವ, ಸರಿನಾ ಇದು? ಅಂದರೆ ಅಲ್ಲಿ ಏನು ಹೇಳ್ತಿದ್ರೆ, ವಿಪರೀತ ನಿಜ. ನಾನು ಸುಖ ಪಡಬೇಕು ಅಂತ ಬಂದೆ, ಎಲ್ಲರೂ ನೋಡಬೇಕು ಅಂತ ಬಂದೆ, ಯುದ್ಧ ಮಾಡಿ ರಾಜ ಆಗಬೇಕು ಅಂತ ಬಂದೆ. ಆದರೆ ಕೇಶವ, ಇಲ್ಲಿ ನಡೀತಾ ಇದ್ದೇಳು ವಿಪರೀತಾನಿ, ಎಲ್ಲ ತದ್ವಿರುದ್ಧ. ಜೀವನದಲ್ಲಿ ಯಾವಾಗಲೂ ಹಿಂಗೆ ಆಗೋದು. ಮದುವೆ ಆದರೂ ಖುಷಿಯಾಗಿರ್ತೀವಿ ಅಂತ ಅನ್ಕೋತೀವಿ, ಮದುವೆ ಆಗ್ತೀವಿ, ಮದುವೆ ಆಗೋವರೆಗೂ ಯಾಕಪ್ಪ ಮದುವೆ ಆಗಿಲ್ಲ ಅಂತ ಅನ್ಸುತ್ತೆ. ಮದುವೆ ಆದರೂ ಸುಖವಾಗಿರ್ತೀವಿ ಅಂತಲೂ ಅನ್ಸುತ್ತೆ, ಮದುವೆ ಆದರೂ ವಿಪರೀತ ನೀಚ, ಎಲ್ಲ ತದ್ವಿರುದ್ಧ. ಮಕ್ಕಳಾಗಲಿಲ್ಲಲ್ಲಪ್ಪ ಅನ್ಕೋತೀವಿ, ಮಕ್ಕಳು ಆಗಿಲ್ಲ ಅನ್ನೋರ್ಗು ಮಾತ್ರ ಕಷ್ಟ, ಮಕ್ಕಳಾದ್ಮೇಲೆ ವಿಪರೀತ ನೀಚ, ಎಲ್ಲ ತದ್ವಿರುದ್ಧ. ಯಾಕಾದರೂ ಹುಟ್ಟುದು ಈ ಮಕ್ಕಳಿಗೆ. ಕೆಲಸಕ್ಕೆ ಹೋಗೋರ್ಗು ಮಾತ್ರ ಖುಷಿ, ಕೆಲಸ ಸಿಗಲಿಲ್ಲವಲ್ಲ ಅಂತ. ಕೆಲಸ ಸಿಕ್ಕಿದ್ರೆ ಖುಷಿಯಾಗಿರುತ್ತೆ ಅನ್ನೋದು ವಿಚಾರ. ಕೆಲಸ ಸಿಕ್ಕಿದ್ಮೇಲೆ ಗೊತ್ತಾಯ್ತು ಯಾಕಪ್ಪ ಈ ಕೆಲಸ ನಾನು ಬಂದೆ ಅಂತ. ವಿಪರೀತ ನಿಜ. ಪ್ರಪಂಚದಲ್ಲಿ ಎಲ್ಲವೂ ಅದನ್ನೇ ನಾನು ಹೇಳಿದ್ದೇನು ಗೊತ್ತಾ, ಒಂದು ಒಳ್ಳೆ ಮತ್ತು ಎವ್ರಿಥಿಂಗ್ ಗೋಸ್ ಅಪೋಸಿಟ್. ಇನ್ನೂ ಎಷ್ಟೋ ಸರಿ ಹೆಂಗಾಗುತ್ತೆ ಗೊತ್ತಾ, ಸಂಸಾರ ಅಂದರೆ ಗೊತ್ತಾ, ಅಪ್ರಿಯ ವಿಯೋಗ ಅಪ್ರಿಯ ಸುಯೋಗ. ಯಾರು ನನಗೆ ಇಷ್ಟ ಇಲ್ವೋ, ಯಾರು ಕಂಡ್ರೆ ನಮ್ಗೆ ಆಗಲ್ವೋ, ಯಾರನ್ನ ಬೆಳಿಗ್ಗೆದ್ರೆ ನೋಡಬಾರ್ದು ಅನ್ಕೋತೀವಿ, ಅವರೇ ಪಕ್ಕದ ಮನೇಲಿ ಸೈ ತಗೊಂಡಿರ್ತಾರೆ, ಬೆಳಿಗ್ಗೆದ್ರೆ ಅವ್ರದ್ದೇ ದರ್ಶನ. ವಿಪರೀತ ನಿಜ. ಸುಖ ಪಡಬೇಕು, ಪ್ರಭುಪಾದ ಹೇಳ್ತಾರೆ. ಎಲ್ಲರೂ ಕೂಡ ಸುಖ ಪಡಬೇಕು ಅಂತ ಕೆಲಸಕ್ಕೆ ಹೋಗ್ತೀವಿ, ಸುಖ ಪಡಬೇಕು ಅಂತ ಮದುವೆ ಆಗ್ತೀವಿ, ಸುಖ ಪಡಬೇಕು ಅಂತ ಎಷ್ಟೆಲ್ಲ ಮಾಡ್ತೀವಿ, ಆದರೆ ಸುಖ ಇಲ್ಲ. ಯಾಕೆ ಗೊತ್ತಾ? ನಮ್ಮ ನಿಜವಾದ ಸುಖ ಎಲ್ಲಿದೆ ಗೊತ್ತಾ? ನಿಜವಾಗ್ಲೂ ಸುಖ ಎಲ್ಲಿದೆ ಗೊತ್ತಾ? ನತೇ ವಿದು ಸ್ವಾರ್ಥ ಗತಿ ಮಹಾಕೃಷ್ಣ. ನಮ್ಮ ನಿಜವಾದ ಸುಖ ಎಲ್ಲಿದೆ ಗೊತ್ತಾ? ಆ ಕೃಷ್ಣನಲ್ಲಿ ಮಾತ್ರ ಇರೋದು. ನಮ್ಮ ಸುಖ ಇರೋದು ಆ ಭಗವಂತನಲ್ಲಿ, ಆ ವಿಷ್ಣುವಿನ ಸೇವೆಯಲ್ಲಿ ಮಾತ್ರ ಇರೋದು. ಆದರೆ ಎಲ್ಲರಿಗೂ ಸೇವೆ ಮಾಡ್ತಾ ಇದ್ದೀವಿ. ಮದುವೆ ಆದರೆ ಮಡದಿಗೆ ಸೇವೆ. ನಾವು ಅನ್ಕೋತೀವಿ ಅಂತ ನಮ್ಮನ್ನು ಮನೆ ಯಜಮಾನರು ನೋಡ್ಕೋತಾರೆ ಅಂತ, ಅವ್ರು ಏನು ನೋಡ್ಕೊಳ್ಳಲ್ಲ, ನಾವು ಅವ್ರಿಗೆ ಸೇವೆ ಮಾಡ್ತಾ ಇರ್ತೀವಿ. ಮಕ್ಕಳು ಸೇವೆ, ಬಂಧು ಬಳಗದವರ ಸೇವೆ, ಅವರು ಇಲ್ಲ ಇನ್ನೂ ರಾಜ್ಯಕ್ಕೆ ಸೇವೆ, ರಾಷ್ಟ್ರಕ್ಕೆ ಸೇವೆ, ಎಲ್ಲರಿಗೂ ಸೇವೆನೇ ಮಾಡ್ತಾರೋದು ನಾವೆಲ್ಲ ಇಲ್ಲಿ. ಸರಿ, ಯಾರೂ ಇಲ್ವಾ? ಈ ಮನೇಲಿ ಯಾರು ಇಲ್ಲಪ್ಪ, ಒಬ್ಬನೇ ಇದ್ದೀನಿ ಅಂತ ಬಿಟ್ಟು ನಾಯಿ ಕರ್ಕೊಂಡ್ಬಿಟ್ಟು ನಾಯಿ ಸೇವೆ ಮಾಡ್ತಾ ಇರ್ತೀವಿ, ಹೌದಲ್ಲ? ಗಾಡ್ ಸೇವೆ ಇಲ್ಲಾಂದರೆ ಡಾಗ್ ಸೇವೆ ಮಾಡ್ತಾ ಇರ್ತೀವಿ. ಅಂತೂ ನಾವು ಸೇವೆ ಅಂತೂ ಮಾಡ್ತಾನೇ ಇರ್ತೀವಿ. ಎಂತಕ್ಕೆ? ಸುಖ ಸಿಗುತ್ತೆ ಅಂತ. ಸುಖ ಉಂಟಾ? ನಿಜವಾಗ್ಲೂ ಸುಖ ಇಲ್ಲ. ಯಾಕೆಂದರೆ ಅದನ್ನು ಹೇಳ್ತಾರೆ, ವೈ ಡಸ್ ಮೆಟೀರಿಯಲ್ ಲೈಫ್ ಆಲ್ವೇಸ್ ಎಂಡ್ಸ್ ಇನ್ ಡಿಸಪಾಯಿಂಟ್ಮೆಂಟ್. ದಿಸ್ ಮೆಟೀರಿಯಲ್ ಆಲ್ವೇಸ್ ಎಂಡ್ಸ್ ವಿತ್ ಡಿಸಪಾಯಿಂಟ್ಮೆಂಟ್. ಇಷ್ಟೆಲ್ಲ ಅನ್ಕೋತೀವಿ, ಕಟ್ಟ ಕಡೆಗೆ ಎಂಡ್ ಪ್ರಾಡಕ್ಟ್ ಏನು ಗೊತ್ತಾ? ದುಃಖ. ತುಂಬ ಸುಖ ಪಡ್ತೀವಿ. ಸರಿ, ಇಲ್ಲ ರೀ, ನಮ್ಮ ಮನೆಯವರು ತುಂಬ ಒಳ್ಳೆಯವರು, ನನಗೆ ಯಾವತ್ತೂ ಕಾಟ ಕೊಟ್ಟಿಲ್ಲ, ಏನೂ ತೊಂದರೆ ಕೊಟ್ಟಿಲ್ಲ, ಏನೂ ಮಾಡಿಲ್ಲ. ನಿಜವಾಗ್ಲೂ ಕೂಡ ನೀವು ಹೇಳಿದ್ರೆ ಅಲ್ವೇ ಇಲ್ಲ? ಹೌದು, ನಿಜ, ಹೌದು. ಆದರೆ 100 ವರ್ಷ ನಿಮ್ಮ ಜೊತೆ ಇರ್ತಾರೆ ಅವರು. ತುಂಬ ಇಷ್ಟಪಟ್ಟಂತಹ ವ್ಯಕ್ತಿ ಒಂದು ದಿವಸ ದೇಹ ಬಿಟ್ಬಿಡ್ತಾರೆ. ದುಃಖನೇ ತಾನೇ. ಅಟ್ ದಿ ಎಂಡ್ ಪ್ರಾಡಕ್ಟ್ ದುಃಖ. ಮೆಟೀರಿಯಲ್ ಲೈಫಲ್ಲಿ ಎಂಡ್ ಪ್ರಾಡಕ್ಟ್ ದುಃಖ. ಅವ್ರು ತೊಂದರೆ ಕೊಡದೇ ಇರ್ಬೋದಾರೆ, ಅವ್ರು ನಿಮ್ಮಿಂದ ದೂರ ಆಗ್ತಾರೆ, ದುಃಖನೇ ತಾನೇ. ಆದರೆ ಅಂದರೆ ಸುಖ ಎಲ್ಲಿದೆ? ನತೇವಿದು ಸ್ವಾರ್ಥಗತಿ ಕೃಷ್ಣ. ವಿಷ್ಣುವಿನಲ್ಲಿ ಮಾತ್ರ ಸುಖ ಇದೆ. ಹಾಗಂತ ಯಾರು ಸೇವೆ ಮಾಡಬಾರ್ದ ಅಂತ ಅಲ್ಲ, ಎಲ್ಲರ ಸೇವೆ ಮಾಡಬೇಕು. ಹಾಗಾಗಿ ಹೇಳಿದ್ನಲ್ಲ, ಎಲ್ಲರ ಸೇವೆ ಹೇಗೆ ಮಾಡಬೇಕಂದ್ರೆ, ಎಲ್ಲರಲ್ಲೂ ಕೂಡ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಆ ಭಗವಂತ ಇದ್ದಾನೆ ಅಂತ ಸೇವೆ ಮಾಡಬೇಕು. ಮಕ್ಕಳಲ್ಲಿ ಮಾಧವ ಇದ್ದಾನೆ ಅಂತ ಸೇವೆ ಮಾಡಬೇಕು, ಮನೆಯವರಲ್ಲಿ ಮಾಧವ ಇದ್ದಾನೆ ಅಂತ ಸೇವೆ. ಆವಾಗ ನೀವು ಸೇವೆ ಮಾಡಿ ನೋಡಿ, ಆನಂದ.
ಆನಂದ. ಆದರೆ ಅವರನ್ನು ಬಿಟ್ಟು, ಭಗವಂತನನ್ನು ಬಿಟ್ಟು ಆನಂದ ಪಡೋ ಪ್ರಯತ್ನ ಮಾಡಿದ್ರೆ ಅರ್ಜುನನ ಪರಿಸ್ಥಿತಿ. ಪಕ್ಕದಲ್ಲೇ ಮಾಧವ ಇದ್ದಾನೆ. ಕೃಷ್ಣ, ನೀನು ಹೇಳು ಕೃಷ್ಣ, ನಾನು ಏನು ಮಾಡಬೇಕು? ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾನಾಂ ಶಾಂತಿ ಮುಚ್ಚತ್. ನಮ್ಮೆಲ್ಲರ ಸುಹೃದ, ರಿಯಲ್ ವೆಲ್ವಿಷರ್ ಫ್ರೆಂಡ್ಸ್ ಕೃಷ್ಣ. ಅವನ ಪಕ್ಕದಲ್ಲಿದ್ದಾನೆ. ಅವನ ಬಿಟ್ಟು ನಂಗೆ ಹಂಗಾಗುತ್ತೆ, ಹಿಂಗಾಗುತ್ತೆ, ಅವರಿದ್ದಾರೆ ಇವರಿದ್ದಾರೆ. ನಾವ್ಯಾವಾಗಲೂ ಹಾಗೆ ಮಾಡೋದು. ಜೀವೇರ ಸ್ವರೂಪಿ ಹೋಯ್ ನಿತ್ಯರ ಕೃಷ್ಣ ದಾಸ. ತುಂಬ ಸೇವೆ ಮಾಡಿದ್ದೀವಿ. ನಮ್ಮೆಲ್ಲ ಇಂದ್ರಿಯಗಳಿಗೆ ಸೇವೆ ಮಾಡಿದ್ವಿ. ನೋಡಬಾರ್ದಷ್ಟು ಯೂಟ್ಯೂಬ್ನ ನೋಡ್ಬಿಟ್ಟಿದ್ದೀವಿ, ವಾಟ್ಸಪ್ನ ನೋಡ್ಬಿಟ್ಟಿದ್ದೀವಿ, ಫೇಸ್ಬುಕ್ನ ನೋಡ್ಬಿಟ್ಟಿದ್ದೀವಿ. ಕೇಳಬಾರ್ದಂತೆ ಎಲ್ಲ ವಿಚಾರಗಳನ್ನು ಕೂಡ ಕೇಳ್ಬಿಟ್ಟಿದ್ದೀವಿ. ಸೇವೆ ಮಾಡಿದ್ದೀವಿ. ಕಿವಿಗೆ ಸೇವೆ ಮಾಡಿದ್ದೀವಿ, ಕಣ್ಣಿಗೆ ಸೇವೆ ಮಾಡಿದ್ದೀವಿ. ನಾಲಿಗೆಗಂತೂ ಕೇಳಂಗೇ ಇಲ್ಲ. ಯಾವ ಹೋಟ್ಲು ಬಿಟ್ಟಿಲ್ಲ, ಯಾವ ರಸ್ತೆನೂ ಬಿಟ್ಟಿಲ್ಲ. ಕಂಡಲ್ಲಿ ಸಿಕ್ಕಲ್ಲಿ ತಿನ್ನೋದು, ಸಿಕ್ಕಾಪಟ್ಟೆ ತಿನ್ನೋದು, ಸಿಕ್ಕಿದ್ದೆಲ್ಲ ತಿನ್ನೋದು. ಎಷ್ಟು ಸೇವೆ ಮಾಡಿದ್ದೀವಿ ನಾಲಿಗೆಗೆ, ದೇಹಕ್ಕೆ ಎಷ್ಟು ಸೇವೆ ಮಾಡಿದ್ದೀವಿ. ಎಷ್ಟು ಸೇವೆ ಮಾಡಿದ್ರು ಕೂಡ ಈ ದೇಹ ಸಾಕಪ್ಪ ಅಂತ ಯಾವತ್ತಾರು ಅಂದಿದೆಯಾ? ಅನ್ನಲ್ಲ, ಯಾವತ್ತೂ ಅನ್ನಲ್ಲ. ಹೆಂಡತಿದ್ರಿಗೆ ಜೀವನ ಪೂರ್ತ ಮನೆಯಲ್ಲಿರೋಗಿ ಎಷ್ಟು ಸೇವೆ ಮಾಡಿದ್ರು ಏನು ಮಾಡಿದೆ ನೀನು ಅಂತಾನೆ ಕೇಳ್ತಾರೆ. ಸಾಮಾನ್ಯ ಅದು. ನಿನಗೋಸ್ಕರನೇ ಅಲ್ಲೊಮ್ಮೆ ಇಷ್ಟೆಲ್ಲ ಏನು ಮಾಡಿದೆ ನೀನು? ಏನು ಮಾಡಿಲ್ಲ, ಕಟ್ಕೊಂಡು ಬಂದೆ ಅಷ್ಟೇ. ಉಲ್ಟಾ ಹಂಗೂ ಆಗುತ್ತೆ, ಹಿಂಗೂ ಆಗುತ್ತೆ. ನೀವು ಎಷ್ಟು ಮಾಡಿದ್ರೂ ಕೂಡ ಸುಖ ಇಲ್ಲ. ಯಾಕಂದರೆ ಆ ಸುಖ ಅಲ್ಲಿಲ್ಲ ಅಷ್ಟೇ. ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮಾತ್ಸರ್ಯ, ಇವಳಿಗೆ ಇದಕ್ಕೆ ಎಷ್ಟು ಸೊಪ್ಪು ಹಾಕಿದ್ದೀವಿ, ಎಷ್ಟು ಊಟ ಹಾಕಿದ್ದೀವಿ, ಎಷ್ಟು ಹಾಕಿದ್ರೂ ಕೂಡ ಅದು ಕಡಿಮೆ ಆಯಿತಾ ಅಂದರೆ ಕಡಿಮೆ ಆಗಲೇ ಇಲ್ಲ. ಕೋಪ, ಒಂದೇ ಒಂದು ಸರಿ ಕೋಪ ಅಷ್ಟೇ. ನಾನು ಯಾವತ್ತೂ ಕೋಪ ಮಾಡ್ಕೊಳ್ಳಲ್ಲ, ಕೋಪ ಬರ್ತಾನೇ ಇರುತ್ತೆ. ಬೆಂಕಿಗೆ ತುಪ್ಪ ಹಾಕಿದ್ರೆ ಇದೊಂದು ಸರಿ ಹಾಕ್ಬಿಡೋದು ಸ್ಟಾಪ್ ಆಗಿಬಿಡ್ತಾನೆ, ಅದು ಸ್ಟಾಪ್ ಆಗುತ್ತಾ? ಆಗಲ್ಲ. ಆ ಥರನಾಗಿ 30ನೇ ಶ್ಲೋಕ, ವಿಪರೀತ ನೀಚ. ನಾವು ಅಂದ್ಕೊಳ್ಳೋದೊಂದು, ಆಗೋದು ಎಲ್ಲ ತದ್ವಿರುದ್ಧ. ಆದರೆ ಒಂದೇ ಸರಿ ಇದೆ, ನೇರವಾಗಿರೋದು ಒಂದೇ ವಿಷಯ. ಏನು ಗೊತ್ತಾ? ನತೇವಿದು ಸ್ವಾರ್ಥಗತಿ ಕೃಷ್ಣ. ಆ ಭಗವಂತನಲ್ಲಿ ಸೇವೆ ಇದೆಯಲ್ಲ, ಆ ಭಗವಂತನ ಮುಖೇನವಾಗಿ ಎಲ್ಲರ ಸೇವೆ ಇದೆಯಲ್ಲ, ಆ ಸೇವೆಯಲ್ಲಿ ಆನಂದ ಇದೆ. ಇವತ್ತು ಇಸ್ಕಾನ್ಗೆ ತುಂಬ ಜನ ಬರ್ತಾರೆ, ಇಲ್ಲೆಲ್ಲ ಇವರೆಲ್ಲ ಸೇವೆ. ಇವತ್ತು ನೀವು ಇಲ್ಲಿ ಬಂದಿದ್ದೀರಾ, 80 ಜನ ಇದ್ದಾರೆ, ಅವ್ರಿಗೆ ಪ್ರಸಾದ ಮಾಡಬೇಕು. ಯಾರಿಗೂ ಕೂಡ ನಾವಿಲ್ಲಿ ಅಮೌಂಟ್ ಕೊಟ್ಟು ಪ್ರಸಾದ ಮಾಡಿಸಿಲ್ಲ. ಅಥವಾ ಕ್ಯಾಟ್ರಿಂಗ್ ಕೊಟ್ಟಿದ್ದೀರಾ ಪ್ರಭು? ಕ್ಯಾಟ್ರಿಂಗ್ ಇಲ್ಲ, ಭಕ್ತರೇ ಮಾಡಿರೋದು. ಏನು ಗೊತ್ತಾ? ಸೇವೆ. ಮನೆಯಲ್ಲೂ ಮಾಡ್ತೀವಿ, ಭಕ್ತರಿಗೂ ಸೇವೆ. ಇಲ್ಲಿ ಬಂದು ಇಷ್ಟೆಲ್ಲ ವ್ಯವಸ್ಥೆ ಮಾಡಿದ್ದಾರೆ, ಚಾಪೆ ಹಾಕಿದ್ದಾರೆ, ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಯಾಕೆ? ಸೇವೆ. ಸೇವೆಯಲ್ಲಿ ಆನಂದ ಇದೆ. ಆದರೆ ಆ ಸೇವೆನ ಸರಿಯಾಗಿ ಮಾಡಬೇಕು, ಭಗವಂತನಿಗೆ ಮಾಡಬೇಕು, ಆಗ ಮಾತ್ರ ಆನಂದ. ಇವತ್ತಿನ ಈ ಒಂದು 30ನೇ ಶ್ಲೋಕದಲ್ಲಿ ತಾತ್ಪರ್ಯ ಏನಂದರೆ, ಅರ್ಜುನನ ಇಷ್ಟೆಲ್ಲ ಗೊಂದಲಕ್ಕೆ, ಇಷ್ಟೆಲ್ಲ ದುಃಖಕ್ಕೆ ಕಾರಣ ಲೌಕಿಕವಾದಂತಹ ಅನುಕಂಪ. ಹಾಗಾಗಿ ನಾವೆಲ್ಲರೂ ಕೂಡ ಏನು ಮಾಡಬೇಕಂದ್ರೆ, ಇವತ್ತಿನ ಮುಖ್ಯವಾಗಿ 3 ಶ್ಲೋಕಗಳಿಂದ ನಾನು ಒಂದೇ ಒಂದು ವಿಚಾರವನ್ನು ಹೇಳ್ತೀನಿ. 3 ಶ್ಲೋಕಗಳಿಂದ ನಾವೇನು ಅರ್ಥ ಮಾಡ್ಕೊಂಡ್ವಿ ಅಂದರೆ, 28ನೇ ಶ್ಲೋಕದಲ್ಲಿ ಏನು ಅರ್ಥ ಮಾಡ್ಕೊಂಡ್ವಿ? 28ನೇ ಶ್ಲೋಕದಲ್ಲಿ ಏನು ಅರ್ಥ ಮಾಡ್ಕೊಂಡ್ವಿ? ವಾಟ್ ಈಸ್ ಇಟ್ ಟೇಕ್ ಅವೇ? ಶಬ್ದ ಪ್ರಮಾಣ. ನೋಡಿದ ತಕ್ಷಣ ಗೊಂದಲಕ್ಕೊಳಗಾಗ್ತಾರೆ. ಆದರೆ ನಾವು ನೋಡಿ ನಿರ್ಧಾರ ತಗೋಬಾರ್ದು, ಕೇಳಿ ನಿರ್ಧಾರ ತಗೋಬೇಕು. ಎರಡನೇದಾಗಿ ಅವನಲ್ಲಿರುವಂತಹ ಶುದ್ಧ ಭಕ್ತರಲ್ಲಿರುವಂತಹ ಲಕ್ಷಣ ಏನು ಅಂದರೆ ಸಹಾನುಭೂತಿ. ಸ್ವಜನಂ ಕೃಷ್ಣ ಸರ್ವೇ ಜನ ಸುಖಿನೋ ಭವಂತಿ. ಎಲ್ಲರ ಮೇಲೂ ನಮ್ಗೇನು ಬರಬೇಕು? ಎಲ್ಲರ ಮೇಲೆ ಏನು ಬರಬೇಕು? ಪ್ರೀತಿ ಬರಬೇಕು, ಅನುಕಂಪ ಬರಬೇಕು, ಸಹಾನುಭೂತಿ ಬರಬೇಕು. ನಾಟ್ ಸ್ಕಿನ್ ರಿಲೇಷನ್, ಸೋಲ್ ರಿಲೇಷನ್. ಓಕೆ. 29ನೇ ಶ್ಲೋಕದಲ್ಲಿ ಏನು ಅರ್ಥ ಮಾಡ್ಕೊಂಡ್ವಿ? ಗಾಂಡೀವಧಾರಿ ಅರ್ಜುನನ ಕೈಯಲ್ಲಿ ಗಾಂಡೀವ ಏನಾಗ್ತಾ ಇದೆ? ಜಾರಿ ಹೋಗ್ತಿದೆ. ಭಯ. ಕಾರಣ ಒಂದು, ನಮಗೆ ನಡಕ ಯಾವಾಗ ಬರುತ್ತೆ? ಒಂದು ಆಧ್ಯಾತ್ಮಿಕ ಶಿಷ್ಯರಾದ ಮಾಧವ ಅಷ್ಟಸಿಕೆ ವೃಂದಕ್ಕೆ ಒಂದು ಆಧ್ಯಾತ್ಮಿಕವಾದಂಥ ಹರ್ಷದಿಂದ ನಮಗೆ ಆ ರೀತಿ ಒಂದು ಅನುಭವ ಆಗುತ್ತೆ. ಇನ್ನೊಂದು ಭೌತಿಕವಾದಂಥ ಭಯದಿಂದ. ಆದರೆ ಆಧ್ಯಾತ್ಮಿಕ ಸೇವೆಯಲ್ಲಿರುವವನಿಗೆ ಭಯ ಇಲ್ಲ. ಹಾಗಾಗಿ ಅವನ ಹೆಸರು ಅಭಯ. ಭಗವಂತನ ಒಂದು ಹೆಸರು ಅಭಯ. ಯಾರ್ಯಾರು ಭಜಹುರಿ ಮನ ಶ್ರೀನಂದನಂದನ ಅಭಯ ಚರಣಾರವಿಂದರೆ.
ಆ ಒಂದು ಅಭಯನ ಚರಣಕ್ಕೆ ನಾವು ಯಾವಾಗ ಸೇವೆ ಮಾಡ್ತೀರೋ ಅವನಿಗೆ ಭಯ ಇಲ್ಲ. ಮೂರನೇದು, ಇದು ಯಾರೂ ಮರಿಬಾರ್ದು, ನಿಮಿತ್ತಾನೀಚ ವಿಪರೀತಾನೀಚ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಿಜ, ನಾ ಹೇಳಿದ್ನಲ್ಲ, ಎವ್ರಿಥಿಂಗ್ ಗೋಸ್ ಅಪೋಸಿಟ್. ಹೌದಾ? ಸೊ ಹಾಗಾಗಿ ನಮಗೆ ಸುಖಕ್ಕೋಸ್ಕರ ಅರ್ಜುನ ಬಂದ, ಆದರೆ ಅರ್ಜುನ್ಗೆ ಇದು ಸುಖ ಇಲ್ಲ. ನಾವೆಲ್ಲ ಪ್ರಯತ್ನ ಏನು ಮಾಡ್ತೀವಿ? ಸುಖಕ್ಕೋಸ್ಕರ ಮಾಡ್ತೀವಿ, ಆದರೆ ಸುಖ ಇಲ್ಲ. ಆದರೆ ಸುಖ ಎಲ್ಲಿದೆ? ಕೃಷ್ಣನಲ್ಲಿ ಇದೆ. ಹಾಗಂತ ಯಾರು ಸೇವೆ ಮಾಡಬಾರ್ದು ಅಂತಲ್ಲ, ಹೇಗೆ ಮಾಡಬೇಕು? ಅವರೆಲ್ಲರೂ ಭಗವಂತನ ಅಂಶ, ಮಕ್ಕಳು, ಮನೆಯವರು, ಎಲ್ಲರಲ್ಲೂ ಕೂಡ ಭಗವಂತ ಇದ್ದಾನೆ. ಆ ತೆರನಾಗಿಯೇ ನಾವು ಸೇವೆಯನ್ನು ಮಾಡಿದ್ರೆ ನಮಗೆ ಸುಖ ಅಂತ ಹೇಳ್ತಾ ಇವತ್ತಿನ ಈ ಒಂದು ಪ್ರವಚನವನ್ನು ಇಲ್ಲಿಗೆ ಮಾಡೋಣ. ಭಗವದ್ಗೀತಾ ಯಥಾರೂಪಕಿ ಶ್ರೀಲ ಪ್ರಭುಪಾದಕಿ. ಇವತ್ತಿನ ಪ್ರವಚನದಲ್ಲಿ ನಿಮಗೇನಾದರೂ ಪ್ರಶ್ನೆಗಳಿದ್ದರೆ, ಇನ್ನು 5 ನಿಮಿಷ ಇದೆಯಲ್ಲ ಪ್ರಭು, 5 ಮಿನಿಟ್ಸ್ ಇದೆಯಾ? ಓಕೆ. ಇವತ್ತು ಪ್ರವಚನದಲ್ಲಿ ನಿಮಗೆ ಏನಾದರೂ ಪ್ರಶ್ನೆ ಇದ್ದರೆ ಒಂದು, ಅಥವಾ ನಿಮಗೆ ತುಂಬ ಇಷ್ಟವಾದಂತಹ ಅಂಶ ಯಾವುದಾದ್ರು ಇದ್ದರೆ ಅದು, ಅಥವಾ ಪ್ರಭು ಇವತ್ತಿನ ಪ್ರವಚನದಲ್ಲಿ ಪಾಠ ನಾನು ಕಲ್ತಿದ್ದೀನಿ, ನಾನು ಟ್ರೈ ಮಾಡ್ತೀನಿ ಅನ್ನೋದಿದ್ದರೆ ಒಂದು, ಅಥವಾ ನಿಮ್ಮ ಅನಿಸಿಕೆ ಇವತ್ತಿನ ಪ್ರವಚನ ಹೇಗಿತ್ತು ಇದನ್ನು ನೀವು ಹಂಚ್ಕೋಬೋದು. ಹಾಗೆ ಜಸ್ಟ್ ಕೈ ಎತ್ತಿ ನಾನು ಹೇಳ್ತೀನಿ, ಎಸ್ ನಿಮ್ಗೆ ಏನು ಅನ್ನಿಸ್ತೋ ನೀವು ಹೇಳಿ ಅಂತ ಹೇಳ್ಬೋದು. ಪ್ರಶ್ನೆ ಇರ್ಬೋದು, ಅನಿಸಿಕೆ ಇರ್ಬೋದು, ಟೇಕವೇ ಇರ್ಬೋದು. ಅದೇನೂ ಇಲ್ಲ ಅಂದರೆ ಇಷ್ಟೊತ್ತು ಹೇಳ್ಬೋದು, ಪ್ರಭು 1 ಅವರ್ ಕೂತಿದ್ದೆ, ಮನೇಲಿದ್ದಿದ್ರೆ ಒಂದು ಒಳ್ಳೆ ಧಾರಾವಾಹಿ ನೋಡ್ಬೋದಾಗಿತ್ತು, ಸುಮ್ಮನೆ ಇಲ್ಲಿ ಬಂದ್ಬಿಟ್ಟು ನಮ್ಗೆ ಒಳ್ಳೆ ಸಮಸ್ಯೆ ಆಗೋದು ಅನ್ನೋದಿದ್ರೂ ಪರವಾಗಿಲ್ಲ, ಏನೇ ಇದ್ರೂ ಪರವಾಗಿಲ್ಲ. ಯಾರ್ಯಾರಿಗೆ ಇಲ್ಲಿ ಟೈಮ್ ವೇಸ್ಟ್ ಆಯ್ತು ಅಂತ ಕೈ ಎತ್ತಿ ನೋಡಿ. 1 ಅವರ್ ಟೈಮ್ ವೇಸ್ಟ್ ಆಯ್ತು. ಯಾರಿಗೆ ಟೈಮ್ ವೇಸ್ಟ್ ಆಯಿತು? ಯಾರಿಗೂ ಟೈಮ್ ವೇಸ್ಟ್ ಆಗಿಲ್ಲ? ಎಸ್ ಕ್ಲಾರಿಫಿಕೇಶನ್. ಅನುಮಾನ ಅಂದರೆ ಯಾಕಂದರೆ ನೀವು ಸೀ ಸ್ಮೋಕ್, ಅನುಮಾನ ಬರುತ್ತೆ, ಫೈರ್ ಇದೆ, ದಟ್ಸ್ ಅನುಮಾನ. ಎಸ್ ಎಸ್, ಅನುಮಾನಾಸ್ಪದ ಪ್ರಮಾಣ ಹೇಳಿದ್ನಲ್ಲ, ಹಗ್ಗನೇ ಇಟ್ಕೊಳ್ಳೋದು, ಹಾವು 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 ಅಂದ್ಕೊಳ್ಳೋದು, ಅದು ಕೂಡ ಪರ್ಫೆಕ್ಟ್ ಅಲ್ಲ. ಅದೇ ಥರ ಅಲ್ಲೆಲ್ಲ ಹೊಗೆ ಇದೆ, ಹೊಗೆ ಇದ್ದ ತಕ್ಷಣ ಜ್ವಾಲಾಮುಖಿ ಬಂತು ಅಂತ ಏನಿಲ್ಲ, ಧೂಪ ಕೂಡ ಹಾಕಿರ್ಬೋದು ಅಲ್ಲಿ. ಅದನ್ನು ಪ್ರಭು ಒಂದು ಕ್ಲಾರಿಫಿಕೇಶನ್ ಕೊಡಿ. ಥ್ಯಾಂಕ್ ಯು ಪ್ರಭು. ಓಕೆ, ಎನಿ ಡೌಟ್ಸ್ ಅಥವಾ ಎನಿ ಟೇಕ್ ಅವೇ ಅಥವಾ ಎನಿ ರಿಯಲೈಸೇಷನ್ಸ್ ಅಥವಾ ಎನಿ ನಿಮ್ಮ ಅನಿಸಿಕೆ, ಕಾಮೆಂಟ್ಸ್? ಯಾಕೆ ಶಬ್ದ ಅಂದರೆ ದಟ್ ಇಸ್ ದಿ ಫೈನಲ್ ಪ್ರಮಾಣ. ಒಳ್ಳೆ ಪ್ರಶ್ನೆ, ಅದ್ಭುತವಾದಂಥ ಪ್ರಶ್ನೆ. ನಿಜವಾಗ್ಲೂ ಕೂಡ ಇವತ್ತಿನ ಸೆಷನ್ಗೆ ಒಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಶಬ್ದ ಪ್ರಮಾಣನೇ ಯಾಕೆ ಪರ್ಫೆಕ್ಟ್? ನಾನು ನೋಡಿದೆ, ಅದು ಪರ್ಫೆಕ್ಟ್ ತಾನೇ, ಶಬ್ದನೇ ಯಾಕೆ ಪರ್ಫೆಕ್ಟ್? ಪ್ರಭುಪಾದ ಒಂದು ಒಳ್ಳೆ ಎಕ್ಸಾಂಪಲ್ ಕೊಡ್ತಾನೆ, ಅದಕ್ಕಿಂತ ಪರ್ಫೆಕ್ಟ್ ಆನ್ಸರ್ ನನಗಿಲ್ವೇ ಇಲ್ಲ. ಶಬ್ದ ಪ್ರಮಾಣ, ಅದಕ್ಕೆ ಎಕ್ಸಾಂಪಲ್ ಏನು ಗೊತ್ತಾ? ಒಂದು ಮಗು ಇದೆ, ಮಗುಗೆ ತಾಯಿ, ಮಗು ಇದೆ, ಮಗುಗೆ ತಾಯಿ ಇದೆ. ತಾಯಿ ಹತ್ರ ಹೋಗ್ಬಿಟ್ಟು ಮಗು ಕೇಳಬೇಕು, ಅಮ್ಮ ನನ್ನ ಅಪ್ಪ ಯಾರಮ್ಮ ಅಂತ. ಪ್ರತ್ಯಕ್ಷ ಪ್ರಮಾಣ ಅಂದ್ರೆ ಏನು ಗೊತ್ತಾ? ಎಲ್ಲರೂ ನೋಡೋದು, ನೀ ನಮ್ಮಪ್ಪ, ನೀ ನಮ್ಮಪ್ಪ, ನೀ ನಮ್ಮಪ್ಪ, ನೀ ನಮ್ಮಪ್ಪ, ನೀ ನಮ್ಮಪ್ಪ, ನೀ ನಮ್ಮಪ್ಪ. ನೋಡು, ಟ್ರೈ ಮಾಡು, ಆಗುತ್ತಾ? ಆಗಲ್ಲ. ಅನುಮಾನಾಸ್ಪದ ಪ್ರಮಾಣ, ನಾನು ಬೆಳಗಿದ್ದೀನಿ, ಅವರು ಬೆಳಗಿದ್ರೆ ನಮ್ಮಪ್ಪ ಇರ್ಬೋದಾ? ಅನುಮಾನದಿಂದ ಇವ್ರು ಇರ್ಬೋದಾ, ಅವರು ಇರ್ಬೋದಾ, ಅವರು ಇರ್ಬೋದಾ, ಇವ್ರು ಇರ್ಬೋದಾ? DNA ಟೆಸ್ಟು ಪರ್ಫೆಕ್ಟ್ ಆನ್ಸರಾ? ಅಲ್ಲ. ಶಬ್ದ ಪ್ರಮಾಣ ಕರೆಕ್ಟ್ ಆನ್ಸರ್. ಹೇಗೆ ಗೊತ್ತಾ? ಅಮ್ಮ ಮಗ ಇವ್ರು ಅಪ್ಪ ಅಂತ, ಅದು ಪರ್ಫೆಕ್ಟ್ ಆನ್ಸರ್ ಅಲ್ಲ, ಪರ್ಫೆಕ್ಟ್ ಆನ್ಸರಾ? ಹಾಗಾಗಿ ಅಮ್ಮ ಹೇಳಿದ್ದೆ ಪರ್ಫೆಕ್ಟ್ ಆನ್ಸರ್. ಅದೇ ಪ್ರಕಾರ ಶಬ್ದ ಅಂದರೆ ವೇದಗಳು, ವೇದಗಳನ್ನು ತಾಯಿಗೆ ತಿಳಿಸ್ತಾರೆ. ತಾಯಿನೇ ಯಾವ ಥರ ತಂದೆ ಯಾರು ಅಂತ ಹೇಳೋಕ್ಕೆ ಪರ್ಫೆಕ್ಟ್ ಆನ್ಸರು, ಶಾಸ್ತ್ರಗಳೇ ನಮಗೆ ನಿಜ ಏನು ಅಂತ ಹೇಳೋಕ್ಕೆ ಪರ್ಫೆಕ್ಟ್ ಆನ್ಸರ್. ಹಾಗಾಗಿ ಶಬ್ದ ಪ್ರಮಾಣ ಪರ್ಫೆಕ್ಟ್. ಗೊತ್ತಾಯ್ತಲ್ಲ? ಥ್ಯಾಂಕ್ ಯು. ಎಸ್, ಹೇಗಿತ್ತು ಇವತ್ತಿನ ತರಗತಿ? ಏನಾದ್ರು ಟೇಕ್ ಅವೇ ಇತ್ತಾ? ಚೆನ್ನಾಗಿತ್ತು. ಆಮೇಲೆ ಏನು ಪಾಠ ಕಲ್ತ್ರಿ? ನಿಮಿತ್ತಾನಿಚ ವಿಪರೀತಾನಿಚ. ಪ್ರಭು ತುಂಬಾ ಇಷ್ಟ ಆಗುತ್ತೆ. ನಿಮಿತ್ತಾನಿಚ ವಿಪರೀತಾನಿಚ ಎಲ್ಲ ಅಪೋಸಿಟ್. ನೆಕ್ಸ್ಟ್ ಹೆಂಗೆ ಕೈ ಎತ್ತಿ, ಯಾಕಂದ್ರೆ ಎಲ್ಲರೂ ಕೇಳಿದಾಗ ಗುಂಪಲ್ಲಿ ಏನು ಹೇಳಬೇಕೋ ಗೊತ್ತಾಗಲ್ಲ. ನೀವು ಒಬ್ಬೊಬ್ಬರಿಗೆ ಹೇಳಿದಾಗ ಇನ್ನೊಬ್ಬರಿಗೆ ತುಂಬ ಉಪಯೋಗ ಆಗುತ್ತೆ. ನೋಡಿ ಪ್ರಭು ಎಂಥ ಒಳ್ಳೆ ಪ್ರಶ್ನೆ ಕೇಳಿದ್ರು. ಶಬ್ದ ಪ್ರಮಾಣನೇ ಯಾಕೆ ಪರ್ಫೆಕ್ಟು?
ಅನ್ನೋದು ಆ ಥರ ಈ ಕಾಮೆಂಟ್ಸ್ ಇಟ್ ವಿಲ್ ಬಿ ವೆರಿ ಯೂಸ್ಫುಲ್. ನಾವು ದಿನನಿತ್ಯ ಕೆಲಸ ಮಾಡಬೇಕಾದ್ರೆ ಒಂದೊಂದ್ಸರಿ ತುಂಬಾ ಬೇಸರ ಅನ್ಸುತ್ತೆ. ಯಾವಾಗ ಅದು ಕೃಷ್ಣನ್ ಸೇವೆ ಅಂತ ಹೇಳಿ ಮಾಡಕ್ ಶುರು ಮಾಡ್ತೀವೋ ಅವಾಗ ನಮಗೆ ಕೆಲಸ ಮಾಡೋದ್ರಲ್ಲಿ ಆಸಕ್ತಿ ಇರುತ್ತೆ. ಅದನ್ನ ನಾವು ಯಾವತ್ತೂ ದ್ವೇಷ ಮಾಡೋದಿಲ್ಲ. ಯಾಕೆಂದ್ರೆ ಪ್ರತಿಯೊಬ್ಬರನ್ನೂ ನಾವು ದೇವರನ್ನು ಯಾವಾಗ ನೋಡ್ತೀವೋ ಅವಾಗ ದೇವರೇ ಎಲ್ಲ ದೇವರ ಅಂಶ ಅಂದ್ಕೊಂಡಾಗ ನಾವು ಯಾರನ್ನೂ ದ್ವೇಷ ಮಾಡೋದಿಲ್ಲ. ಅಂದ್ರೆ ಪ್ರತಿದಿನನೂ ನಾವು ಆನಂದವಾಗಿರ್ತೀವಿ. ಏಕೆಂದ್ರೆ ದೇವ್ರ ಸೇವೆ ಮಾಡ್ತಾ ಇದ್ದೀವಿ ಅಂತ ಅಂದ್ಕೊಂಡಾಗ. ಮಾತಾಜಿ ಒಳ್ಳೆ ಅದ್ಭುತವಾದ ಒಂದು ವಿಷಯ ಹೇಳಿದ್ರು ಇವತ್ತಿನ ಪ್ರವಚನದಲ್ಲಿ. ಏನಂದರೆ ನಾವು ಯಾಕೆ ಇನ್ನೊಬ್ಬರನ್ನ ದ್ವೇಷ ಮಾಡ್ತೀವಿ ಅಂದರೆ ಅವ್ರು ನಮ್ಮವರಲ್ಲ ಅಂದ್ಕೊಂಡಾಗೆ ದ್ವೇಷ ಮಾಡೋದು. ಆದರೆ ಅವರೆಲ್ಲರೂ ಕೂಡ ಭಗವಂತನ ಅಂಶ ಅಂತ ಗೊತ್ತಾದಾಗ ಆಟೋಮೆಟಿಕ್ಕಾಗಿ ನಾವೇನು ಮಾಡಲ್ಲ, ದ್ವೇಷ ಮಾಡಲ್ಲ. ಅದು ಒಳ್ಳೆ ಪಾಯಿಂಟ್ ಹೇಳಿದ್ರು. ಎರಡನೇದಾಗಿ ಮನೇಲಿ ಯಾವಾಗ ಕೆಲಸ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ ಆಗ್ಬೋದು, ಆದರೆ ಭಗವಂತನ ಸೇವೆ ಅಂತ ಮಾಡಿದಾಗ ನಿಜವಾಗ್ಲೂ ಕೂಡ ಒಂದು ಆನಂದ ಇರುತ್ತೆ ಅನ್ನೋ ಒಂದು ವಿಷಯ ಕೂಡ ಹೇಳಿದರು. ಥ್ಯಾಂಕ್ ಯು ಮಾತಾಜಿ, ಇಟ್ಸ್ ಎ ವಂಡರ್ಫುಲ್ ಟೇಕ್ ಅವೇ. ಸೊ ಸ್ವಲ್ಪ ಈಸಿ, ಸ್ವಲ್ಪ ಈಸಿ ಹೇಳೋದು, ಯಾರನ್ನೂ ದ್ವೇಷ ಮಾಡಲ್ಲ ಪ್ರಭು ಅಂತ. ತುಂಬ ಈಸಿ ಅಪ್ಲೈ ಮಾಡೋದು. ಏನು ಗೊತ್ತಾ, ಆಕಾಶಕ್ಕೂ ಭೂಮಿಗೂ ಇರುವಷ್ಟು ವ್ಯತ್ಯಾಸ ಇದೆ. ಅದೊಂದು ಸ್ವಲ್ಪ ಕಷ್ಟ, ಬಟ್ ಖಂಡಿತವಾಗ್ಲೂ ಕೂಡ ಭಕ್ತರಿಗೆ ಅದು ಸಾಧ್ಯ ಇದೆ. ಥ್ಯಾಂಕ್ ಯು ಮಾತಾಜಿ. ಎಸ್ ಮಾತಾಜಿ, ನೀವೇನು ಹೇಳಬೇಕು ಅಂತ ಆಗ್ತಿಲ್ಲ. ಎಸ್ ನೀವೇ ಪಕ್ಕದಲ್ಲಿ. ಹಾಂ, ಎನಿಥಿಂಗ್ ಮಾತಾಜಿ, ಎನಿ ಕಾಮೆಂಟ್ಸ್? ಥ್ಯಾಂಕ್ ಯು ಮಾತಾಜಿ. ಮಾತಾಜಿಗೆ ಎಕ್ಸಾಂಪಲ್ಸ್ ಇಷ್ಟ ಆಯಿತು, ಮದುವೆ ಎಕ್ಸಾಂಪಲ್ ಇಷ್ಟ ಆಗಿರ್ಬೋದು. ನಾನು ಯಾಕೆ ಅದನ್ನ ಹೇಳಿದೆ ಅಂದ್ರೆ ನಾನು ಹಾಗೆ ಅಂದ್ಕೊಂಡೆ. ಹಂಗಂತ ಪಾಪ ತುಂಬ ಕಷ್ಟ ಏನು ಕೊಡ್ತಲ್ಲ ನಮ್ಮ ಮನೆಯವರು, ಆವಾಗ ಕಷ್ಟ ಪಡ್ತಾರೆ. ಎಸ್ ಥ್ಯಾಂಕ್ ಯು. ಎಸ್ ಮಾತಾಜಿ. ನಮ್ಮ ದೇಹಕ್ಕೆ ಹೇಗೆ ಆಹಾರ ಮತ್ತೊಂದು ಬೇಕು, ಅದೇ ಥರ ಈ ಒಂದು ಭಗವದ್ಗೀತೆ ಬಹುಶಃ ನಮ್ಮ ಆತ್ಮಕ್ಕೆ ಬೇಕಾಗಿರುವಂಥ ಒಂದು ಒಳ್ಳೆ ಆಹಾರ. ಎಸ್ ಮಾತಾಜಿ, ತುಂಬ ಚೆನ್ನಾಗಿ ಒಳ್ಳೆ ಕಂಪ್ಯಾರಿಸನ್ ಕೊಟ್ಟರು. ಖಂಡಿತವಾಗ್ಲೂ ಕೂಡ ನಾವೆಲ್ಲರೂ ಕೂಡ ಆರೋಗ್ಯವಾಗಿರ್ಬೇಕಂದ್ರೆ ಆಹಾರ ಬೇಕು, ಆನಂದವಾಗಿರ್ಬೇಕಂದ್ರೆ ಭಗವದ್ಗೀತೆ ಬೇಕು. ಭಗವದ್ಗೀತೆ ಯಥಾರೂಪಕ್ಕೆ ಮತ್ತೆ ಎನಿ ಕಾಮೆಂಟ್ಸ್? ಎಸ್ ಇನ್ನೊಂದು ಹೇಳಿದ್ರೆ ಅವರಿಂದ ಹಿಂದೆ ನೀವು ಚೆನ್ನಾಗಿ ಕೇಳಿಸ್ಕೊತಾ ಇದ್ರಿ. ಎಸ್ ಮನೆಯಲ್ಲಿದ್ರೆ ನೂರಾರು ವಿಚಾರಗಳ ಹೋಗ್ಬರ್ತಾರೆ. ಕೃಷ್ಣನ ಮಂದಿರ ಬಂದರೆ ಆ ವಿಚಾರಗಳನ್ನ ಬಿಟ್ಟು ಕೃಷ್ಣನ ಪಾದಕ್ಕೆ ಸ್ನಾನ ಮಾಡ್ಬೇಕಂತ ಅನಿಸ್ತದೆ. ಎಸ್ ಮನೆಯಲ್ಲೆಲ್ಲ ನೀವು ಎಲ್ಲೇ ಹೋಗಿ ತಲೆ ತುಂಬ ವಿಚಾರ ಇರುತ್ತೆ, ಆದರೆ ಭಗವಂತನ ಹತ್ರಕ್ಕೆ ಅದಕ್ಕೆ ಹಿಂದ್ಗಡೆ ನೀವು ಓದಿ ಭಗವದ್ಗೀತೆ ನೋಡಿ, ನೂರಾರು ಸಂಶಯಗಳು, ನೂರಾರು ದುಃಖಗಳು, ದುಮ್ಮಾನಗಳು ನನ್ನನ್ನು ಹೊಕ್ಕಾಗ ಗಾಂಧೀಜಿಯವರು ಹೇಳ್ತಾರೆ, ನೀವು ಓದಿ ಜಸ್ಟ್ ಹಿಂದೆ ಇರುತ್ತೆ, ಯಾವಾಗ ಭಗವದ್ಗೀತೆಗೆ ನಾನು ಮೊರೆ ಹೋಗ್ತೀನಲ್ವಾ ಆವಾಗ ಎಲ್ಲರಿಗೂ ಕೂಡ ನನಗೆ ಏನು ಸಿಗುತ್ತೆ ಅಂದರೆ ಒಂದು ಒಳ್ಳೆ ಹೋಪ್ ಅಂತಲ್ಲ, ಹೋಪ್. ನನಗೆ ನಿಜವಾಗ್ಲೂ ಕೂಡ ಶಾಂತಿ, ನೆಮ್ಮದಿ, ಜೊತೆಲಿ ಏನಂದರೆ ದಾರಿ ಕಾಣುತ್ತೆ. ಹಾಗಾಗಿ ನಾನು ನಿಮಗೆಲ್ಲ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ವಾರದಲ್ಲಿ ಒಂದೇ ದಿನ ಶನಿವಾರ ಕೇವಲ 1.5 ಗಂಟೆಗಳ ಕಾಲ ನಮ್ಮ ಸ್ವಾರ್ಥಕ್ಕಾಗಿ, ನಮ್ಮ ಉದ್ಧಾರಕ್ಕಾಗಿ, ನಮ್ಮ ಆನಂದಕ್ಕಾಗಿ ಯಾರೂ ಈ ಅವಕಾಶವನ್ನು ಮಿಸ್ ಮಾಡ್ಕೋಬೇಡಿ. ಥ್ಯಾಂಕ್ ಯು ಸರ್. ನೆಕ್ಸ್ಟ್ ಬೇರೆಯವ್ರಿಗೆ ಅವಕಾಶ. ಎಸ್. ಯಾರೇ ಆಗಲಿ ಭಯಭೀತರಾದಾಗ ಕತ್ತಲೆ ಆವರಿಸುತ್ತೆ ಅವನ ಮನಸ್ಸಿಗೆ. ಆ ಬೆಳಕು ಕಾಣಬೇಕಾದ್ರೆ ಏನು ಮಾಡ್ಬೇಕು? ಸಡನ್ ಆಗಿ ಒಳ್ಳೆಯ ವಿಷಯ. ಎಲ್ರಿಗೂ ತುಂಬ ಭಯ ಆದಾಗ ಏನಾಗುತ್ತೆ ಅಂದರೆ ಒಂದು ಸ್ವಲ್ಪ ಮಂಚಾಗುತ್ತೆ, ಏನು ಮಾಡಬೇಕೋ ಗೊತ್ತಾಗಲ್ಲ. ಆ ಸಮಯದಲ್ಲಿ ನಾವು ಏನು ಮಾಡೋಕ್ಕೆ ಕೊಟ್ಟಿದ್ದೀವಿ ಅನ್ನೋದು ನಮ್ಗೆ ಗೊತ್ತಾಗಲ್ಲ. ಇಂಥ ಸಮಯದಲ್ಲಿ ಏನು ಮಾಡಬೇಕು? ಇಲ್ಲಿ ಸೇಮ್ ಅದೇ ವಿಚಾರಕ್ಕೆ ಏನಾಯಿತು ಅಂದರೆ ಅರ್ಜುನ ಅವಂದೇ, ನನಗೆ ಮನಸ್ಸು ನಿಲ್ತಾ ಇಲ್ಲ, ದೇಹ ನಿಲ್ತಾ ಇಲ್ಲ, ನನಗೆ ಏನಾಗ್ತಿದೆ ಗೊತ್ತಾಗ್ತಾ ಇಲ್ಲ, ಗಾಂಡೀವ ದಾರ್ತಾ ಇದೆ, ಜೊತೆಯಲ್ಲಿ ನಾನು ಕೂಡ ಬಿದ್ದೋಗ್ತಾ ಇದ್ದೀನಿ. ಆ ಸಮಯದಲ್ಲಿ ಅರ್ಜುನ ಏನು ಮಾಡಿದೆ ಗೊತ್ತಾ? ಕಾರ್ಪಣ್ಯ ದೋಷೋಪಹತ ಸ್ವಭಾವ ಪೃಚ್ಛಾಮಿ ತ್ವಾಂ ಧರ್ಮ ಸಮೂಢ ಚೇತಃ. ಕೃಷ್ಣ, ಕಾರ್ಪಣ್ಯ ದೋಷದಿಂದ ನನಗೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ, ನಾನು ನಿನಗೆ ಇವಾಗ ಶಿಷ್ಯಸ್ಯೇಹಂ ಶಾದಿಮಾಂ ತ್ವಾಂ ಪ್ರಪನ್ನಂ, ನಾನು ಈಗ ನಿನಗೆ ಶರಣಾಗತನಾದಂತಹ ಆತ್ಮ, ನನ್ನನ್ನು ನೀನು ಇವಾಗ ಸರಿಯಾದ ದಾರಿಗೆ ಕರ್ಕೊಂಡು ಹೋಗು ಅಂತ ಹೇಳಿದ್ರು. ಯಾವಾಗಲೂ ಕೂಡ ನಾನು ಆವಾಗಲೇ ಹೇಳಿದ್ದು, ಪ್ರಪಂಚದಲ್ಲಿ ನೋಡಿ ತುಂಬ ಜನ ಸೋಲ್ತಾರೆ. ಪ್ರತಿ ಸರಿ ಸೋಲನ್ನೇ ಕಂಡು 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 ಎರಡಾಗುತ್ತೆ. ಸೋಲನ್ನೇ ಕಂಡು 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 ಒಂದು ಓಡೋಗ್ಬಿಡ್ತಾರೆ, ಆ ಪರಿಸ್ಥಿತಿಗೆ ಬರಲ್ಲ, ಆ ಒಂದು ಫೇಸ್ ಮಾಡೋಕ್ಕೆ ಹೋಗಲ್ಲ. ಎರಡನೇದಾಗೆ ಸೋತು 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 ಸೂಸೈಡ್ ಮಾಡ್ಕೊಂಡು. ಹೌದು, ಪ್ರಪಂಚ ಅಷ್ಟೇ ಆಗೋದು. ಆದರೆ ಆ ಸಮಯದಲ್ಲಿ ನಾವೇನು ಮಾಡಬೇಕಂದ್ರೆ ನಿಜವಾಗ್ಲೂ ಕೂಡ ಗುರುಗಳಲ್ಲಿ, ಕೃಷ್ಣನಲ್ಲಿ ಆಶ್ರಯವನ್ನು ತಗೋಬೇಕು, ಹಿರಿಯರಲ್ಲಿ ಆಶ್ರಯವನ್ನು ತಗೋಬೇಕು. ಆವಾಗ ಅವರು ನಮಗೆ ಸರಿಯಾದಂಥ ಮಾರ್ಗದರ್ಶನವನ್ನು ಕೊಡ್ತಾರೆ. ಓಂ ಅಜ್ಞಾನ ತಿಮಿರಾಂಧಸ್ಯ
ಜ್ಞಾನಾಂಜನ ಶಲಾಕಯ. ಆ ಕಣ್ಣುಗಳು ಕಪ್ಪಾಗಿರ್ತಲ್ಲ, ಮಂಜಾಗಿರುತ್ತಲ್ಲ, ಮಂಕಾಗಿರ್ತಲ್ಲ, ಆ ಅಂಜನವನ್ನು ಜ್ಞಾನದ ದೀವಿಟಿಕೆಯಿಂದ ಬೆಳಗಬೇಕು. ಆ ಜ್ಞಾನ ಕೊಡೋರೆ ಗುರುಗಳು. ಆ ಗುರುಗಳ ಜಗದ್ಗುರುಗಳು ಕೃಷ್ಣ ಮುಂದೆ ಅವರಿಲ್ಲವಲ್ಲ, ಏನು ಮಾಡೋದು? ಅವರಿಲ್ಲ. ಆದರೆ ಅವರೆಲ್ಲ ವಿಚಾರ ಎಲ್ಲಿದೆ? ಎಲ್ಲಿದೆ? ಭಗವದ್ಗೀತೆ ಯಥಾರೂಪಕ್ಕೆ ಉತ್ತರ ಸಿಗ್ತಾ? ಗಾಂಧೀಜಿ ಹೇಳ್ತಾ ಇದ್ದಾರೆ, ಅಂಥ ಪರಿಸ್ಥಿತಿ ಬಂದಾಗ ದಯವಿಟ್ಟು ಒಂದು ಪುಟ ಈಗ ತೆಗಿರಿ, ಖಂಡಿತವಾಗ್ಲೂ ಕೂಡ ನಿಮ್ಗೆ ಅಲ್ಲಿ ಉತ್ತರ ಇದ್ದೇ ಇರುತ್ತೆ, ಖಂಡಿತವಾಗ್ಲೂ ಇರುತ್ತೆ. ಪ್ರಶ್ನೆಗಳಿಗೆ ಟೈಮ್ ಇಲ್ಲ. ಹೌದಾ? ಓಕೆ, ಎನಿ ಕಾಮೆಂಟ್ಸ್? ಆ್ಯಕ್ಚುಲಿ ನಾನು ಹೇಳಿದ್ನಲ್ಲ, ನನಗೆ ತುಂಬ ಖುಷಿ ಆಗ್ತಿದೆ. ಯಾಕೆ ಗೊತ್ತಾ? ಎಲ್ಲರೂ ಹಿರಿಯರು ಇಲ್ಲಿದ್ದವರು, ಆ್ಯಂಡ್ ನಿಮ್ಮ ಮುಖಾಂತರವಾಗಿ ಆನಂದ ಆಗ್ತಿದೆ. ಅದಕ್ಕೆ ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಮಚ್ಚಿತ್ತ ಮದ್ಗತ ಪ್ರಾಣ ಬೋಧಯಂತ ಪರಸ್ಪರಂ ಕಥೆಯಂತಶ್ಚ ಮಾಂ ನಿತ್ಯ ತುಷ್ಯಂತಿ ಚ ರಮಂತಿ ಚ ಅಂತಾರೆ. ಒಬ್ಬ ವ್ಯಕ್ತಿಗೆ ಎಲ್ಲಿ ಆನಂದ ಇದೆ ಗೊತ್ತಾ? ಕೃಷ್ಣ ಕಥೆಯಲ್ಲಿ ಆನಂದ ಇದೆ. ಇದೇ ವಿಚಾರ 1 ಅವರ್ ಕೂತ್ಕೊಂಡು ನಾನು ಏನಾದ್ರೂ ರಾಜಕೀಯದ್ದೋ ನಮ್ಮ ಮನೆಯದೋ ಅವ್ರದ್ದು ಹೇಳಿದಿದ್ರೆ ಮ್ಯಾಕ್ಸಿಮಮ್ 10 ನಿಮಿಷ ಕೇಳ್ತಿದ್ರೆ ಅಷ್ಟೇ. ಆಮೇಲೆ ಫಸ್ಟ್ ನೀನು ಎದ್ದು ನಿಂತ್ಕೊಳ್ರಪ್ಪ, ನಾನು ಹೇಳಿದ್ದೀನಿ ಎಲ್ಲ ಕಥೆಗಳು ಎಲ್ಲರದ್ದು ಇದ್ದಿದ್ದೆ. ಆದರೆ ತುಷ್ಯಂತಿ ಚ ರಮಂತಿ ಚ, ಭಗವಂತನ ವಿಷಯ ಕೇಳ್ತಾ ಇದ್ರೆ ಆನಂದ ಪರಮಾನಂದ. ಆನಂದೋ ಅಂದರೆ ಚೇತೋದರ್ಪಣ ಮಾರ್ಜನ ಮೊದಲು ಹೇಳ್ತಾರಲ್ಲ, ಅದು ಆನಂದದ ಸಾಗರ. ಹಾಗಾಗಿ ನಿಜವಾಗ್ಲೂ ಖುಷಿ ಇದೆ. ಸೊ ಥ್ಯಾಂಕ್ ಯು. ಮತ್ತೆ ಎನಿ ಕ್ವಶನ್ಸ್, ಎನಿ ಕಾಮೆಂಟ್ಸ್? ಪ್ರತಿ ಶನಿವಾರ ಈ ಒಂದು ಕಾರ್ಯಕ್ರಮದಲ್ಲಿ ನೆಕ್ಸ್ಟ್ ಸ್ಯಾಟರ್ಡೆ ನಾನು ನಿಮ್ಮನ್ನು ಮತ್ತೆ ನಿಮ್ಮೆಲ್ಲರನ್ನೂ ಕೂಡ ನೋಡ್ಬಹುದಾ? ಯಾರ್ಯಾರು ನೆಕ್ಸ್ಟ್ ಸ್ಯಾಟರ್ಡೆ ಬರಲ್ಲ ಕೈ ಎತ್ತಿ. ನೆಕ್ಸ್ಟ್ ಸ್ಯಾಟರ್ಡೆ ಬರಲ್ಲ ನೀವು? ಓಕೆ, ಊರಿಗೆಲ್ಲ ಬಿಟ್ಟು ಯಾರ್ಯಾರು ನೆಕ್ಸ್ಟ್ ಸ್ಯಾಟರ್ಡೆ ಬರ್ತೀರಾ ಕೈ ಎತ್ತಿ? ಎಲ್ಲರೂ ಬರ್ತೀರಲ್ಲ? ಪ್ರಭು ಪ್ರಸಾದ ಇನ್ನೂ 10 ಪ್ಲೇಟ್ ಜಾಸ್ತಿ ಮಾಡಿ. ಥ್ಯಾಂಕ್ ಯು ಎಲ್ಲರಿಗೂ ಕೂಡ. ಹರೇ ಕೃಷ್ಣ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ